ನಿಮ್ಮ ಹೆಸರು ಸರ್? ಸಂದೀಪ್. ಎಲ್ಲಿಂದ ಬಂದಿದ್ದೀರಾ? ಇಲ್ಲಿ ನಾವು ಇವತ್ತು ಏನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಅಂತಂದರೆ, ಇವಾಗ ನೀವು ಒಂದು ಟೈಲ್ ಲಿಫ್ಟ್ ಮಾಡಿಸಿದ್ದೀರಿ. ಅಂದರೆ ಟೆಕ್ನಾಲಜಿ ಇದು. ಮತ್ತು ಬರೀ ಗಾಡಿ ಇರ್ತಿತ್ತು, ಈಗ ಗಾಡಿಗೆ ಲೋಡ್ ಮಾಡೋಕ್ಕೂ ಸಮೇತ ಟೆಕ್ನಾಲಜಿ ಬಂದಿದೆ. ಆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತಿದ್ವಿ, ಒಂದು ಟೈಲ್ ಲಿಫ್ಟ್ ಅಂತ ಮಾಡಿದ್ದೀವಿ. ನೀವು ಎಲ್ಲಿ ನೋಡಿ ಬಂದ್ರಿ? ಫಸ್ಟು ಬೇರೆ ಕಡೆ ಎಲ್ಲ ನೋಡಿದ್ರೆ ಅಡ್ಜಸ್ಟಬಲ್ ಅನಿಸಿಲ್ಲ. ಮತ್ತೆ ನಿಮ್ಮದು ಗ್ರೂಪಲ್ಲಿ ವಿಡಿಯೋ ಹಾಕಿದ್ರಿ, ನೋಡ್ಬಿಟ್ಟು ಫಸ್ಟ್ ಇಲ್ಲ, ನಾವಿವತ್ತು ಮಂಜಣ್ಣ ಅಂತ ಏನಿದಾರಲ್ಲ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಅವರು ನಮ್ಮನ್ನ ಇವರು ಉಪಯೋಗ ಆಗ್ತಾರೆ, ನಮ್ಮ ಒಂದು ಬಳಗ ಏನಿದೆ ಅಂತ ಒಂದು ಬಳಗ ಮಾಡ್ಕೊಂಡಿದ್ದಾರೆ. ನಿಮ್ಮಲ್ಲಿ ಪಿಗ್ ಫಾರ್ಮ್ಸ್ ಅವ್ರದ್ದೆಲ್ಲ ಬಳಗ ಮಾಡ್ಕೊಂಡಿದ್ದಾರೆ. ಆ ಬಳಗಕ್ಕೆ ನಮ್ಮನ್ನು ಜಾಯಿನ್ ಮಾಡಿದ್ರು. ಹಂಗಾಗಿ ತುಂಬ ಜನ ಮಂಜಣ್ಣ ಹೇಳಿದ್ರೆ ಬರ್ತಾರೆ, ಆ ಥರ ಮೈಂಡ್ ಸೆಟ್ಟು ಇದ್ದಾರೆ. ಓಕೆನಾ? ಇನ್ನು ಕೆಲವರು ಯಾರ್ಯಾರು ಹೇಳಿದ್ರೇನಪ್ಪ ನನಗೆ ಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟು ಇದ್ದಾರೆ. ನಮಗೆ ನಾವಿವತ್ತು ಮಂಜಣ್ಣ ಅವರೇ ತುಂಬ ಧನ್ಯವಾದಗಳನ್ನ ನಾವಿಲ್ಲಿ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀವಿ. ಹೊಸಪೇಟೆ ಮಂಜಣ್ಣ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದರು. ಗ್ರೂಪ್ ಮಾಡಿ ಒಂದು ಬಳಗಕ್ಕೆ ನಮ್ಮನ್ನು ಜಾಯಿನ್ ಮಾಡಿದಾಗ ಓಕೆ, ಇವಾಗ ಪಿಗ್ ಫಾರ್ಮ್ಸ್ ಅವ್ರಿಗೆ ಇದು ಯೂಸ್ ಆಗುತ್ತೆ. ಮೊದಲು ಏನೆಲ್ಲ ಕಷ್ಟಪಡ್ತಾಯಿದ್ರು ಸರ್, ಇದಿಲ್ಲ ಅಂದರೆ ಏನೆಲ್ಲ ಕಷ್ಟ ಆಗುತ್ತೆ ಸರ್? ಟೈಲ್ ಲಿಫ್ಟ್ ಇಲ್ಲ ಅಂದರೆ ಮ್ಯಾಕ್ಸಿಮಮ್ ಹುಡುಗರು ಅವಶ್ಯಕತೆ ಇದೆ. ಓಕೆ, ಲೇಬರ್ ಬೇಕೇ ಬೇಕು ಡೈಲಿ. ಹೌದು. ನೀವು ಒಂದು ದಿವಸ ಹುಡುಗರು ಬರೋಲ್ಲ ಅಂದರೆ ಮೇವತ್ತು ಕಷ್ಟ. ಒಂದು ದಿವಸ ಪಾಯಿಂಟ್ ಹೋಗಿಲ್ಲ ಅಲ್ಲಿಂದ ಇಮ್ಮಿಡಿಯೇಟ್ ಕಂಪ್ಲೇಂಟ್ ಆಗಿದೆ, ಆ ಪಾಯಿಂಟ್ ಬೇರೆ ಹೋಗೋ ಚಾನ್ಸಸ್ ಇರ್ತದೆ. ಅದೇ ಬೇರೆ ತೊಗೊಂಡೋಗ್ತಾರೆ. ಪಾಯಿಂಟ್ ಅಂದರೆ ಈಗ ಒಂದು ಹೋಟ್ಲಿಂದ ನೀವೇನು ಮಾಡ್ತೀರಾ, ಅವ್ರು 2 ಡ್ರಮ್ ಇಟ್ಟಿರ್ತಾರೆ. ಅದನ್ನ ಫುಡ್ ತುಂಬ್ಕೊಂಬರಕ್ಕೆ ನಿಮ್ಗೊಂದು ಕಂಟೈನರ್ ಬೇಕು, ಅದು ನೀವು ಪ್ಲಾಸ್ಟಿಕ್ ಡ್ರಮ್ ಯೂಸ್ ಮಾಡ್ತಾ ಇದ್ದೀವಿ. ಆ ಪ್ಲಾಸ್ಟಿಕ್ ಡ್ರಮ್ನ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಕೊಯ್ಯೋದು ಕಷ್ಟ ಆಗ್ತಿದೆ. ಹೌದು, 100%. ಆ ಪ್ರೋಸೆಸ್ಗೆ ನೀವೇನು ಮಾಡ್ತೀರಾ, ಈಗ ಹೆಂಗೆ ಮಾಡ್ತೀರಾ ನೀವು? ಇದನ್ನ ಇಲ್ಲಿ ತೋರಿಸ್ಬೋದ ಒಂದು ಡೆಮೋ? ಅಂದರೆ ಸುಮ್ಮನೆ ಈಗ ಡ್ರಮ್ ಇರುತ್ತೆ, ಈಗ ಡ್ರಮ್ಮು ಮತ್ತೆ ಲಿಫ್ಟ್ ಇರಲಿಲ್ಲ, ಏನು ಮಾಡ್ತಾರೆ ಮ್ಯಾಕ್ಸಿಮಮ್ 3 ಜನ ಹುಡುಗರು ಹೋಗ್ತಾ ಇದ್ರು. ಹೋದ್ರೆ ಏನು ಮಾಡಿದ್ರೆ 50-50 ಲೀಟರ್ ಕ್ಯಾನ್ ಶಿಫ್ಟ್ ಮಾಡ್ಕೊಂಡು ಶಿಫ್ಟ್ ಮಾಡ್ತೀವಿ, ಅದರಿಂದ ಗಾಡಿ ಶಿಫ್ಟ್ ಮಾಡ್ತಾ ಇದ್ವಿ. ಶಿಫ್ಟ್ ಮಾಡೋ ಕೆಲಸ ಈಸಿನಾ? ಅದು ಸ್ಮೆಲ್ ಬರಲ್ವಾ? ಅಂದರೆ ಹುಡುಗರೆಲ್ಲ ಫ್ರೆಶ್ ಫುಡ್ ಇರುತ್ತಲ್ಲ, ಫ್ರೆಶ್ ಫುಡ್ ಎಲ್ಲ ಹಾಕಿ ಮುಸ್ರೆ ಆಗಿರುತ್ತೆ. ಫ್ರೆಶ್ ಇರಲ್ಲ, ಅದು ಡಿಸ್ಪೋಸ್ ಆದ್ಮೇಲೆ ನಮಗೆ ಬರೋದು. ಓಕೆ, ಫ್ರೆಶ್ ಎಲ್ಲೂ ಬರಲ್ಲ, ಅದು ಡಿಸ್ಪೋಸ್ ಆದ್ಮೇಲೆ 75% ಡಿಸ್ಪೋಸ್ ಅಲ್ಲ. 1 ಡೇ 2 ಡೇ ಅಂದ್ರೂ ಅದು ಅಷ್ಟೊಂದೇನು ಗಲೀಜಾಗಿರಲ್ಲ. ಗಲೀಜ್ ಏನಿರಲ್ಲ, ಅಂದರೆ ಫಾರ್ಮ್ಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಫುಡ್ ನೋಡ್ ಮಾಡಕ್ಕೆ ಏನಪ್ಪ ತೊಂದರೆ ಅಂದರೆ, ಡೈಲಿ ಲೇಬರ್ಗಳು ಹಿಡ್ಕೊಂಬರು ಹೋಗಿದ್ದು ಒಬ್ಬನು ಬರಲ್ಲ, ಅವತ್ತು ನಾವು ಕೈ ಕಲಿಸ್ಬೇಕಾಗಲ್ಲ, ನಾವೇ ಬೇಕು. ಅದು ತಲೆನೋವು ಕೆಲಸ ಅವಾಗಲೂ. ಇದನ್ನ ನೀವು ಯಾವ ಥರ ಯೂಸ್ ಮಾಡ್ತೀರಾ ಅನ್ನೋ ಡೆಮೋ ತೋರಿಸ್ಕೊಡೋದು ನಮಗೆ. ತೋರಿಸಿ ಸರ್, ಯಾವ ಥರ ಯೂಸ್ ಮಾಡ್ತೀರಾ? ಹೀಗಾದರೆ ಮಾಮೂಲಿ ಈಸಿ ಕ್ಲಿಪ್ ಮಾಡ್ತಿದ್ದೀವಿ, ಡ್ರೈನ್ ಕೊಟ್ಟಿದ್ದೀವಿ. ಡ್ರೈನ್ ಮೇಲೆ ಮಾಡಿದ್ರೆ ಆಫ್ ಮಾಡಿದ್ರೆ ಡೋರ್ ಲಾಕ್ ಮಾಡಿದ್ರೆ ನಾವು ಕೈಯಿಂದ ಹಾಕ್ಬೇಕನ್ನೋದೇನಿಲ್ಲ, ಆಟೋಮೆಟಿಕ್ ಮಾಡ್ತೀವಿ. ಆರಾಮ್ಸೆ ಒಬ್ಬನೇ ಡೋರ್ ಮಾಡ್ಬೋದಾ? ವೇಟ್ ಇಲ್ಲ, ಆರಾಮ್ಸೆ ಇರ್ಬೋದು. ಹೊಟ್ಟೆ ಆ ಥರ ಅದಕ್ಕೆ ಈಸಿ. ನಮ್ಮ ಮಾಮೂಲಿ ಡೋರ್ ಅಷ್ಟೇ ವೇಟ್ ಇರ್ತದೆ, ಅದಕ್ಕೆ ಒಂದು 20-30 ಜಾಸ್ತಿ ಇರ್ತದೆ. ಓಕೆ, ಅಂದರೆ ಗೇಜ್ ನಾವು ಮಾಡಿಸ್ಕೊಂಡಿದ್ದೀವಿ ಚೆನ್ನಾಗಿಲ್ಲ ಅಂತ. 200 ಲೀಟರ್ ಡ್ರಮ್ ಆಗಿದ್ರು ಒಂಚೂರೆಲ್ಲ ದಂಟು ಪಂಟೆಂಟ್ ಬಂದಿಲ್ಲ. ಓಕೆ, ಆಲ್ರೆಡಿ ಯೂಸ್ ಮಾಡಿದ್ದೀವಲ್ಲ, ಮನೆ ತಿರ್ಗಿ ಒಂದು ಫೈನ್ ಮಾಡ್ಕೊಂಡು ಪ್ರಾಬ್ಲಮ್ ಆಗಿಲ್ಲ. ಈಗ ಡೌನು ಮತ್ತು ಇಳಿಯೋದು ಅಷ್ಟೇ. ಬೇರೆ ಎಲ್ಲ ಮಾಡಿದ್ರೆ ಏನು ಮಾಡ್ತಾರೆ, 4 ಬೆಟ್ಟು 5 ಬೆಟ್ಟು ಒಂದು ಕಡೆ ಹಿಂಗೆ, ಎಲ್ಲ ಒಂದು ಕಡೆ ಹಿಂಗೆ, 2 ಕಡೆ ಒಂದು ಕಡೆ ವೇರಿಯೇಷನ್ ಆಗ್ತೈತೆ. ಇದರಲ್ಲಿ ವೇರಿಯೇಷನ್ ಬರ್ತಾ ಇಲ್ಲ. ವೇರಿಯೇಷನ್ ಏನು ಬರ್ತಾ ಇಲ್ಲ. ಬೇರೆ ಇಳಿಸಿ ನೋಡೋಣ. ಬೇರೆ ಎಲ್ಲ ಕಡೆ ಮಾಡಿಸಿರೋದು ಏನಾಗ್ತದೆ ಅಂದರೆ ವೇರಿಯೇಷನ್ ಬರ್ತಾ ಇದೆ. ಈಗ ಒಂದು 4 ಬೆಟ್ ಈ ಕಡೆ ಇಳಿತದೆ, ಇಲ್ಲಿ ಆ ಕಡೆ ಇಳಿತದೆ. ಈಗ ನಮ್ಮ ಸಿಗಳು ರೆವೆಂಟ್ ನೋಡಿ ಮಾಡಿಸೋರೆ, ಅವ್ರದ್ದು ನಾವೇ ಅಲ್ಲೆಲ್ಲೋ ಬೇರೆ ಕಡೆ ಮಾಡಿಸಿದ್ರೆ ಅಲ್ಲ, ನಾವು 4 ಬೆಟ್ ವೇರಿಯೇಷನ್ ಇಳಿತದೆ. ನಾನೇನು ಹೇಳ್ತೀನಿ ಗೊತ್ತಾ, ಆಸ್ ಎ ಮ್ಯಾನುಫ್ಯಾಕ್ಚರರ್ ಆಗಿ ಅವನಿಗೆ ಐಡಿಯಾ ಅಟ್ಲೀಸ್ಟ್ ಅಷ್ಟಾದ್ರೂ ಮಾಡಿದ್ದಾನೆ. ಮಾಡಿದ್ದಾರೆ, ನಾವು ಅವ್ರ ಐಡಿಯಾ ತಗೊಂಡು ಸ್ವಲ್ಪ ಅಪ್ಡೇಟ್ ಮಾಡಿ ಸಕ್ಸಸ್ಫುಲ್ ಇರ್ಬೇಕಲ್ಲ. ಹೌದೌದು, ದುಡ್ಡು ಹಾಕಿ ಮತ್ತೆ ಒಂದೇ ಸೈಡ್ ಎತ್ತಾರೆ ಗಾಡಿ, ಒಂದು ಸೈಡ್ ಲೋಡ್ ತಗೊಂತಾರಲ್ಲ. ಓಕೆ. ಸೊ ಬೇರೆಯವ್ರಿಗೂ ನಮಗೂ ಡಿಫ್ರೆನ್ಸ್ ಇದೆ, ತುಂಬಾ ಇದೆ. ಆಮೇಲೆ ಈ ಬೇರೆ ಮಾಡಿದಾಗ ಇಲ್ಲಿ 4 ಬೆಟ್ ಗ್ಯಾಪ್ ಬರ್ತದೆ, ನಿಂದ್ರಲ್ಲಿ ಗ್ಯಾಪ್ ಇಲ್ಲ. ಅಂದ್ರೆ ನಾವು ಯಾಕೆ ಅದನ್ನ ಕಮ್ಮಿ ಮಾಡಿದ್ವಿ ಅಂದ್ರೆ, ಅದನ್ನ ಇವಾಗ ನೀವು ಅದನ್ನ ಹಾಕಿದ್ರೆ ಇನ್ನ ಹಿಂದಕ್ಕೆ ಬರುತ್ತೆ. ಇದ್ರಲ್ಲಿ ಏನೋ ಐತಪ್ಪ ದೊಡ್ಡದಾಗೆ ಏನೋ ಹಾಕೋರೆ ಗಾಡಿಗೆ ಅಂತ ಅನ್ಸುತ್ತೆ. ಇವಾಗ ಅಷ್ಟೊಂದು ಡಿಫ್ರೆನ್ಸ್ ಕಾಣುತ್ತಾ? ಡಿಫ್ರೆನ್ಸ್ ಅಂದ್ರೆ ಈಗ ಈಸಿ ಮೆಥಡ್ ನೀವು ಮಾಡಿರೋದೆಲ್ಲ. ಅಲ್ಲ, ಗಾಡಿ ಇವಾಗ ಐತಂದ್ರೆ ಅದಕ್ಕೆ ಏನೇನೋ ಅಟ್ಯಾಚ್ ಮಾಡೋರೆ, ಟೈಲ್ ಲಿಫ್ಟ್ ಐತೆ ಅಂತ ಅನ್ಸುತ್ತೆ. ಗೊತ್ತಾಗಲ್ಲ ಯಾಕಂದ್ರೆ ಮ್ಯಾನುಫ್ಯಾಕ್ಚರ್ ಕಂಪ್ನಿ ಏನಿದೆ, ಕಂಪ್ನಿ ಹಿಂಗೆ ತಗೊಂಬಂದು ಅದನ್ನೆಲ್ಲ ಫಿಕ್ಸ್ ಮಾಡಿದ್ದೀರಾ. ಬೇರೆ ಎಲ್ಲ ಮಾಡಿ ಕಟ್ ಮಾಡಿ ಇಲ್ಲಿ ಲೈಟ್ ಪೋಲ್ ಎಲ್ಲ ಕ್ಯಾಡೆ ಮಾಡಿದ್ದಾರೆ. ನೀವು ಆ ಥರ ಮಾಡಿಲ್ಲ, ಕಂಪ್ನಿ ಫಿಕ್ಸಿಂಗ್ ಏನಿದೆ ಅದನ್ನೇ ಕಂಪ್ನಿ ಫಿಕ್ಸಿಂಗ್ ಮಾಡಿದ್ದೀರಾ. ಅದೇ ಇದು ಅವಾಗ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಟೈಲ್ ಲಿಫ್ಟ್ ಆಗೈತೆ ಅಂತ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗೋದು. ಆಮೇಲೆ ಡೌನ್ ಮಾಡಿ ಅದು ಇವೆಲ್ಲ ಗೈಡ್ ನೋಡಿದಾಗ ನಿಮಗೆ ಇದು ಬಾಳಿಕೆ ಬರುತ್ತೆ ಅನ್ಸುತ್ತಾ? ಇವಾಗ ಇದೇ ತಾನೇ ಜಾಸ್ತಿ ಯೂಸ್ ಆಗೋದು, ಇದೇ ತಾನೇ ಕೆಲಸ ಮಾಡೋದು. ಹೌದು, ಇದು ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅನ್ಸುತ್ತಾ, ಸವಿತದೆ ಅನ್ಸುತ್ತಾ? 100% ಬಾಳಿಕೆ ಬರ್ತದೆ. ಅಷ್ಟು ಕ್ವಾಲಿಟಿ ಇಲ್ಲ ಮತ್ತೆ ನೀವು ಫ್ಲಿಪ್ ಮಾಡಿರ್ತೀರಾ, ಕ್ವಾಲಿಟಿ ಇರೋದಕ್ಕೆಲ್ಲ ಮಾಡಿರೋದು. ಹೌದು, ಅದು ನಿಮ್ಗೆ ಇರೋದ್ರಿಂದ. ಆಮೇಲೆ ಮೆಟಲ್ ಟು ಮೆಟಲ್ ಯಾವುದು ಕಾಂಟ್ಯಾಕ್ಟ್ ಇಲ್ಲ, ಉಜ್ಜಲ್ಲ, ಸೌಂಡ್ ಬರಲ್ಲ, ಏನು ಸೌಂಡ್ ಯೂಂಡ್ ಏನಿಲ್ಲ. ಯೂಸ್ ಮಾಡಿ ತಂದ್ಬಿಟ್ಟಿದ್ದಾನ ನಾವು, ಒಂದು ವಾರ ಎತ್ಕೊಂಡು ಈಗ 1 ವಾರ ಯೂಸ್ ಮಾಡಿ ಪೈಂಟ್ ಬಂದು ಮಾಡಿಸಿಲ್ಲ, ಅರ್ಜೆಂಟ್ ಇತ್ತು ಅಂತ ಇಟ್ಕೊಂಡೆ ಗಾಡಿ. ಇವಾಗ 1 ವಾರ ಯೂಸ್ ಮಾಡಿದೆ, ನೋಡೋಣ ಆಗ್ತದೆ ಏನು ಕಂಪ್ಲೇಂಟ್ ಗೊತ್ತಾಗ್ಬಿಡ್ಲಿ ಅಂತ. ಏನು ಪ್ರಾಬ್ಲಮ್ ಏನಿಲ್ಲ, ಸೌಂಡ್ ಬರೋದಾಗ್ಲಿ ಏನು. ಇವಾಗ ಎತ್ತಿದ್ರು ಅಷ್ಟೇ ಒಂಚೂರು ಏನು ಸೌಂಡ್ ಬರಲ್ಲ, ಬರೀ ಮೋಟರ್ ಹೊಡ್ತಿದೆ ಅಷ್ಟೇ. ಮೋಟರ್ ಸೌಂಡ್ ಬೇರೆ ಸೌಂಡ್ ಬರಲ್ಲ. ಕಟ 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 ಅನ್ನೋದು ಏನು ಸೌಂಡ್ ಹಿಂಗೆ ಹೋಗೋದು. ಒಂದೇ ಸೈಡ್ ಹಾಕಿದ್ರು ನೀಟಾಗಿ ಒಂದೇ ಸೈಡ್ ಇಂಬ್ಯಾಲೆನ್ಸ್ ಆಗಲ್ಲ.
ಅದು ಮುಖ್ಯ. ಅವಾಗ ಸೇಫ್ಟಿ ಇದೆಯಾ? ಈಗ 600 kg ಹಾಕ್ತೀನಿ ವೆಯ್ಟ್, 3 ಡ್ರಮ್ ಹಾಕಿದ್ದೆ, 3 ಡ್ರಮ್ ಹಾಕಿ ಹೇಳಿದ್ರೆ ಆಟೋಮೆಟಿಕ್ ಎತ್ತಂತಿದ್ದೆ, ಆಟೋಮೆಟಿಕ್ ಆಗಿ ಎಣಿತಿದ್ದೆ, ಏನು ಪ್ರಾಬ್ಲಮ್ ಇಲ್ಲ. ಈಗ ಒಬ್ಬರೇ ಹಾಕಿ ಬರ್ತಾ ಇದ್ದೆ. ಇದು ನಿಮ್ಮ ಪಿಗ್ ಫಾರ್ಮರ್ಸ್ಗೆ ಬಿಟ್ಟು ಬೇರೆ ಲೋಡಿಂಗ್ ಅನ್ಲೋಡಿಂಗ್ಗೆ ಮಾಡ್ಬೋದಾ? ಸರ್ ಮಾಡ್ಬೋದು. ಈಗ ಬೇರೆ ಎಲ್ಲ ಟೈಲ್ಸ್ ಎಲ್ಲ ಬರುತ್ತಲ್ಲ, ಅದೆಲ್ಲ ವರ್ಕರ್ಸ್ ಇಲ್ಲಿಂದ ಎತ್ಕೊಡೋದು ರಿಸ್ಕು. ಆರಾಮಾಗಿ 600 ಇದನ್ನೇ ಸ್ವಲ್ಪ ಡೋರ್ ದೊಡ್ಡದು ಮಾಡಿ ಇದನ್ನೇ ಹೈಡ್ರಾಲಿಕ್ ಅಲ್ಲಿ ಮುಚ್ಚೋ ಥರ ಎಲ್ಲಾನು ಮಾಡ್ತೀವಿ. ಮಾಡ್ಬೋದು. ಕಸ್ಟಮರ್ ಬಂದು ಅವ್ರ ಪ್ರಾಬ್ಲಮ್ ನಮ್ಮ ಹತ್ರ ಹೇಳ್ಕೊಂಡ್ರೆ ಆಯಿಲ್ ಮಾರ್ಕೆಟಿಂಗ್ ಮಾಡ್ತಾರಲ್ಲ, ಅದು ಸಿಕ್ಕಾಪಟ್ಟೆ ಯೂಸ್ ಇದೆ. ಬೇರೆ ಟೈರ್ ಮೇಲೆ ತಪ್ತಾ ಇದೆ. ಸೊ ಇವಾಗ ಇದ್ರ ಮೇಲೆ ಡ್ರಮ್ ಇಡ್ತೀರಾ, ಆಮೇಲೆ ಅದನ್ನ ಹಂಗೆ ಹೇಳ್ಕೊಂಡು ಹೋಗ್ತೀರಾ, ಲೆವೆಲ್ ಹೋಗುತ್ತೆ. ಇಲ್ಲಿ ಗಂಟ ಡ್ರಮ್ ತಂದಾಗ ನಿಮ್ದು 50 kg ಏನಿದೆ ಹಿಂಗೆ ಸುರ್ಕೊಬಿಡ್ತೀರಾ ಡ್ರಮ್ ಅಲ್ಲಿ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಾವು ಸುರ್ದಿನ ಡ್ರಮ್ ಅಲ್ಲಿ ಇಟ್ಬಿಟ್ಟು ಜಾಗ ಇಟ್ಕೊಂಡು ಡ್ರಮ್ ಹಂಗೆ ಬಗ್ಸ್ಕೊಂಡ್ರೆ ತಿರ್ಗಾ ಜಾಗ ಮೇಲೆ ಡ್ರಮ್ ತಗೊಳ್ಕೊಂತೀವಿ, ಏನು ತೊಂದರೆ ಇಲ್ಲ. ಓಕೆ, 50 ಲೀಟರ್ ಕ್ಯಾನ್ ಇದ್ರ ಮೇಲೆ ಹಾಕ್ಬಿಡ್ತೀವಿ. ಒಬ್ಬನೇ ಅದು ಹೆಂಗ್ ಮಾಡ್ತಾರೆ? 50 ಲೀಟರ್ ಕ್ಯಾನ್ ಇರ್ತದೆ. ಇವಾಗ ಡ್ರೈವರ್ ಒಬ್ಬನೇ ಇರ್ತಾರೆ, ಅವನ ಜೊತೆಗೆ ಹುಡುಗರೇ ಇಲ್ಲ. ಆಕ್ಚುಲಿ ತುಂಬಾ ಜನ ನಮಗೆ ರಿವ್ಯೂಸ್ ಕೊಟ್ಟಿರೋದು, ಸರ್ ಒಬ್ಬನೇ ಇದ್ರು ಸಾಕು ಸರ್ ಬುಲೆರಾಗ, ಡ್ರೈವರೇ ಎಲ್ಲಾನು ಎಷ್ಟೇ ಇರಲಿ ಸರ್ ತುಂಬ್ಕೊಂಬಂತೀನಿ ನಾನು. ಜಾಕಿದ್ರೆ ಜಾಕಿದ್ರೆ ಲಿಫ್ಟ್ ಮಾಡಿದಿರಿ, ಇವಾಗ ಒಬ್ಬನೇ ಹಾಕೊಂಡ್ ಬರ್ತಾ ಇದ್ದೀನಿ ನಾನು. ಹಾಕೊಂಡ್ಬರ್ತಾವೆ. ಲಿಫ್ಟ್ ಇಲ್ಲ ಅಂದ್ರೆ ಬುಲೆರಲ್ಲಿ ಒಬ್ಬನ ಬೇಕಾದ್ರೆ ಹಾಕಲ್ಲ, ಆಗಲ್ಲ. ಎಷ್ಟು ಪಾಯಿಂಟ್ ಅಟೆಂಡ್ ಮಾಡ್ತೀರಾ ನೀವು? ಪರ್ ಡೇ 9 ಪಾಯಿಂಟ್ ಏನಿದೆ. 9 ಪಾಯಿಂಟ್ ಅಟೆಂಡ್ ಮಾಡಿದ್ರೆ 9 ಪಾಯಿಂಟಿಗೆ ನಿಮಗೆ ನಿಮ್ಮ ಕೆಪಾಸಿಟಿಗೆ ಸರಿ ಹೋಗುತ್ತೆ. ನಿಮ್ಮ 12 ಸರಿ ಹೋಗುತ್ತೆ. ಈಗ ಕ್ಯಾಂಟ್ರಿಗೂ ಮಾಡ್ಬೋದಲ್ವಾ? ಕ್ಯಾಂಟ್ರಿಗೂ ಸೇಮು, ಅದಕ್ಕೆ ಇಬ್ಬರು ಬೇಕಾಗುತ್ತೆ, ಯಾಕಂದ್ರೆ ಜಾಸ್ತಿ ಡ್ರಮ್ ಇರ್ತವೆ. ಕ್ಯಾಂಟ್ರ್ ಅಂದ್ರೆ ಗಾಡಿ 8 ಇದೆ, ಮೇಲೆ ಒಬ್ರು ಕೆಲಸ ಮಾಡಬೇಕು, ಗಾಡಿ ಲೋಡಿಂಗ್ ಮಾಡೋದು ಇಲ್ಲಿಂದ ಡ್ರಮ್ ಅಲ್ಲಿ ವಾಹನ ಎಳ್ಕೊಂಡು ಹೋಗ್ಬೇಕು. ಆದರೆ ಇಬ್ಬರಿಗೆ ಇರಬೇಕು. ಇದೆಲ್ಲ ಸ್ವಲ್ಪ ಬುಲೆರೋ ಚಿಕ್ಕ ಗಾಡಿ ಥರ ಇದೆ, ಆರಾಮಾಗಿ ಡ್ರಮ್ ಹಾಕಿ ಆರಾಮ್ ಲಿಫ್ಟ್ ಹತ್ರ ಇದೆ. ನೀಟಾಗಿ ನಾವು ತೊಳೆದಿಂದ ಇದನ್ನ ತೊಳೆದ್ರೆ ಓದ್ತೀವಿ, ತೊಳ್ಬೇಕು ಅನ್ನೋದೇನಿಲ್ಲ. ಅದೇ ನೋಡ್ಕೊಂಡು ತೊಳೆದ್ರೆ ಓದ್ತೀವಿ. ಅಲ್ಲ ಅಂದಿ ನಾವು ಎಂಜಿನ್ 70% ಎಲ್ಲರಿಗೂ ಐಡಿಯಾ ಇದೆ. ಲಿಫ್ಟ್ ಇವಾಗ ನೀವು ಮಾಡೋ ಬಜೆಟ್ ಬೇರೆ ಮಾಡೋ ಬಜೆಟ್ ವ್ಯತ್ಯಾಸ ಇದೆ. ನಿಮ್ಮ ಬಜೆಟ್ ಓಕೆ, ಕೆಲಸ ನೀಟಾಗಿ ನೋಡ್ರಿ. ನಿಮ್ಮ ವೆಲ್ಡಿಂಗ್ ಅಲ್ಲಿ ಏನಂದ್ರೆ ಒಂದು ಚೂರು ಎಲ್ಲೂ ಜಾಸ್ತಿ ಸಿಲೆಂಡ್ ಮೆತ್ತಿಲ್ಲ. ಓಕೆ, ನೋಡಿ ಕಾಣಿಸ್ತದೆ. ಎಲ್ಲೆಲ್ಲ ಸಿಲೆಂಡ್ ಮೆತ್ತಿರೋದಾಗ್ಲಿ ನೋಡ್ರಿ. ಬಾಡಿ ಇದು ಸಕರ್ ಶೀಟ್ ನಾನು ಕಟ್ಸಿರೋದು ಸರ್, ಇದು ಕಟ್ಟಬೇಕು ನಾನು ಬೇಕು ಅಂತ ಹೇಳಿದೆ ನಾನು, ನೀವು ಕಟ್ಕೊಟ್ಟಿದ್ದೀರಾ. ವೆಲ್ಡಿಂಗ್ ಅಲ್ಲಿ ಎಲ್ಲೂ ಸಿಲೆಂಟ್ ಇಲ್ಲ. ಟೋಟಲ್ ಬಾಡಿ ಒಳಗಡೆ ಎಲ್ಲೂ ಸಿಲೆಂಟ್ ಅಲ್ಲಿ ಒಂಚೂರು ಸಿಲೆಂಟ್ ಮೆತ್ತಿರೋದಾಗ್ಲಿ, ಮತ್ತೆ MC ಲಪ್ಪ ಮೆತ್ತದಾಗ್ಲಿ ಏನಿಲ್ಲ. ಎದ್ದು ಹೋಗ್ತಿದ್ದೀವಿ ಇಲ್ಲಿ MC ಹಾಕಿದ್ರೆ ಇರಲ್ಲ. ನಿನ್ ಡ್ರಮ್ ಡೈಲಿ ಎಳ್ದು 3 ದಿನ ಕಿತ್ಕೊಂಡ್ ಬರುತ್ತೆ. ಈಗ ವೆಲ್ಡಿಂಗ್ ಅಲ್ಲೂ ನೀಟಾಗಿದೆ, ಮತ್ತೆ ಟೈಲಿಫ್ಟ್ ಮಾಡಿದ್ರಲ್ಲ ಇದರಲ್ಲೂ ಅಷ್ಟು ನೀಟಾಗಿದೆ. ಎಲ್ಲಿ ಟೈಲಿಫ್ಟ್ ಮಾಡೋದು ಗೊತ್ತಾಗಲ್ಲ ಗಾಡಿ. ಈಗ ಜನಕ್ಕೆ ಡೌಟ್ ಇರುತ್ತೆ, ಏನಾದ್ರು ಇನ್ ಕೇಸ್ ಪ್ರಾಬ್ಲಮ್ ಆದ್ರೆ ಆರಾಮಾಗಿ ರೆಡಿ ಮಾಡ್ಬೋದಾ? ರೆಡಿ ಮಾಡಕ್ ಆರಾಮಾಗಿ ರೆಡಿ ಮಾಡ್ಬೋದು. ರೆಡಿ ಆಗದೇ ಇಲ್ಲಪ್ಪ, ಕಿತ್ ಬಿಸಾಕ್ಬೇಕು, ಹೊಸದ್ ಹಾಕ್ಬೇಕು ಅಂತ ಏನಾದ್ರು ಪರಿಸ್ಥಿತಿ ಇದೆ ಇದು ಇಲ್ಲಿ? ಈಗ ನಾವು ಇನ್ನು ಹಳೇದಾಗಿಲ್ಲಲ್ಲ, ಹೊಸದು. ನೀವು ಈಗ 1 ವರ್ಷ ಏನು ಫೇಸ್ ಟು ಫೇಸ್ ಏನಾದ್ರೂ ನಿಮ್ ಜವಾಬ್ದಾರಿ ಇದೆ. ಈಗ ಏನೇ ಆದ್ರೂ ನೀವು ಒಂದು ಸಣ್ಣ ಬೋಲ್ಟ್ ಆದ್ರೂ ನೀವೇ ಜವಾಬ್ದಾರಿ. ಗಾಡಿ ಬಂದಾಗ ಒಂದು ಖರ್ಚು ಅನ್ನೋದು ಬಿಟ್ರೆ ಈಗ ಬೇರೆ ನಮ್ದು ಮಾಡ್ಕೊಡ್ತೀನಿ, ಸರ್ವಿಸ್ ಕೊಡ್ತೀನಿ. ಹಂಗಲ್ಲ, ನಾನೇನ್ ಕೇಳ್ತಿದ್ದೀನಿ ಗೊತ್ತಾ, ನನ್ ಜನರಲ್ ಪ್ರಶ್ನೆ, ಇದ್ರಾಗೆ ಈ ಪಾರ್ಟ್ಸ್ ಹೋದ್ರೆ ಸಿಗಲ್ಲಪ್ಪ, ಮಾಡ್ಸಕ್ ಆಗಲ್ಲಪ್ಪ, ಇದು ಹಂಗೈತಪ್ಪ ಅಂದ್ರೆ ಸಿಗುತ್ತೆ. ಎಲ್ಲ ಪ್ಯಾಡಿಗೆ ಹೋದ್ರೆ ಪ್ಯಾಡ್ ಹೋಗ್ತೈತೆ, ಸಿಲಿಂಡರ್ ಸಿಗುತ್ತೆ, ರೋಪ್ ನಿಮ್ಮ ಮದುವೆ ಇರುತ್ತೆ, ರೋಪ್ ಎಲ್ಲಾ ಕಡೆ ಸಿಗುತ್ತೆ. ಸಾಮಾನ್ಯ ಎಲ್ಲ ಐಟಮ್ ಸಿಗಂತವೆ, ಸಿಗದಿರೇ ಇರೋದಿಲ್ಲ. ಈಗ ಲಿಫ್ಟ್ ಐಟಮ್ ಆಮೇಲೆ ಅದು ಒಂದೇ ವರ್ಷ ಕಾಳಾಗಂತ ಯಾವ್ದಾನ ಮಟೀರಿಯಲ್ ಐತಾ ಅಂತ ಅನ್ನಿಸ್ತಾ ಇದ್ದ? ಯಾವುದೋ 1 ವರ್ಷ ಕಾಳಾಗಂತ ಐಟಮ್ ಅಂತ ಕಾಣಿಸ್ತಾ ಇಲ್ಲ. ಹೋಗ್ಬೇಕು, ಒಂದು 5 ವರ್ಷ 6 ವರ್ಷ ಹೋಗ್ಬೇಕು, ಹೋದ್ರೆ ಮೋಟ್ರ್ ಹೋಗ್ಬೋದು. ಸಾಮಾನ್ಯ 5 ವರ್ಷ ಎಲೆಕ್ಟ್ರಿಕಲ್ ಪಾರ್ಟ್ಸ್ಗೆ ಯಾರು 1 ವರ್ಷ ಗ್ಯಾರಂಟಿ ಕೊಡ್ತೀನಿ ನಾನು. ನನಗೇನು ನಾನೇನು ಮಾಡೋದಲ್ಲ, ಅದು ನಾನು ಬೇರೆ ಕಡೆಯಿಂದ ತರ್ತೀನಿ, ಅವ್ನು ನನಗೆ 1 ವರ್ಷ ಗ್ಯಾರಂಟಿ ಕೊಡ್ತಾನೆ. 1 ವರ್ಷಕ್ಕೆ ಏನಾರು ಆಯ್ತು ಅಂದ್ರೆ ಅವನು ನನಗೆ ರಿಪ್ಲೇಸ್ ಮಾಡ್ತಾನೆ. ನಾನು ಕಸ್ಟಮರ್ ಅದೇ ಹೇಳ್ತೇನೆ. ಯೂಶಲಿ ಇಲ್ಲಿವರೆಗೂ ಯಾವುದೂ ಪ್ರಾಬ್ಲಮ್ ಆಗಿಲ್ಲ. ನಾನು ನಂಬಿಕೆ ಇಟ್ಟಿದ್ದೀನಿ ಅವನ ಮೇಲೆ, ಯಾರು ಮೋಟ್ರ್ ಕೊಡ್ತಾರಲ್ಲ ಅವನ ಮೇಲೆ ನಾನು ನಂಬಿಕೆ ಇಟ್ಟಿದ್ದೀನಿ. ಸೊ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಪಿಗ್ ಫಾರ್ಮರ್ಸ್ಗೆ ಇನ್ನೂ ಅಷ್ಟೊಂದು ಬಂಡವಾಳ 1 ಲಕ್ಷ ಯಾವೊಂದು ಬಂಡವಾಳ ಹಾಕ್ತಾರೆ, 1,20,000, 1,15,000 ಯಾರಿಗೂ ಬಂಡವಾಳ ಹಾಕ್ತಾರೆ ಅಂತ ಅನ್ನೋರಿಗೆ ನೀವು ಯಾವ ರೀತಿ ವಿವರಣೆ ಕೊಡ್ತೀರಿ? ಈಗ ಎಕ್ಸಾಂಪಲ್ ಒಬ್ಬನ ಹುಡುಗನ ಇಟ್ಟರೆ ಅವನಿಗೆ ಎಷ್ಟು ಸಂಬಳ? ಕಮ್ಮಿ ಅಂದ್ರೆ 15,000 ಪೇಮೆಂಟ್ ತಿಂಗಳ 15 × 10 ಅಂದ್ರೆ 1.5 ಲಕ್ಷ ಅಲ್ಲೇ ಆಗೋಯ್ತು. 1.5 ಲಕ್ಷ ಪ್ಲಸ್ ಇದು 1.70 ಆಗುತ್ತೆ. ಈಗ ನಾವು ಅವ್ನು ಕೂಡ 10 ತಿಂಗಳು ಪೇಮೆಂಟ್ ಐತಿ ಮೇಲೆ ಹಾಕ್ಬಿಟ್ರೆ 10 ತಿಂಗಳು ಪೇಮೆಂಟ್ ಬೇಕಾಗಿಲ್ಲ. ಈಗ ನಮ್ಮ 1.25 ಏನೋ ಚಾಕು ಪ್ಲಸ್ ಚಕ್ಕರ್ ಶೀಟು, ಸೈಡ್ ಚಕ್ಕರ್ ಶೀಟು, ಪೇಂಟೆಡ್ ಶೀಟು, ಮತ್ತೆ ಫುಲ್ ಪೇಂಟ್ ಎಲ್ಲ. ಈಗ ಬೇರೆ ಕಡೆ ನಾವು ಕಂಪೇರ್ ಮಾಡ್ಕೊಂಡ್ರೆ ಬಜೆಟ್ ಪರವಾಗಿಲ್ಲ. ನಾವು ಹೇಳಿ ಐಟಮ್ ಹೆಂಗೆ ಬೇಕಂತ ಹೇಳಿದ್ರೆ ಹಂಗೆ ಮಾಡಿದ್ದೀರಾ. ಈಗ ನಾವು ಲೇಬರಿಗೆ ಕಂತೀವಿ ಇಟ್ಕೊಂಡ್ರಿ 10 ತಿಂಗಳಿಗೆ 1.5 ಲಕ್ಷ ಒಂದೇ ಆಯ್ತು. 10 ತಿಂಗಳು ಅಂದಲ್ಲ ಅಂದ್ಬಿಟ್ಟು ಇದ್ರ ಮೇಲೆ ಹಾಕ್ಬಿಟ್ರೆ ಲೇಬರ್ ಅವಶ್ಯಕತೆ ಇಲ್ಲ. ಹಂಗೂ ನಮ್ದು ಸೇಫ್ಟಿಗೆ ಇಲ್ಲ ಅಂದ್ರೆ ತೊಂದರೆ ಇಲ್ಲ, ಆಗ್ಬೋದು. ನಾವು ಲೇಬರ್ ಕಿತ್ತಾಕ್ರಿ ಅಂತ ಮಾಡಿಲ್ಲ, ಕಿತ್ತಾಕದಂತಲ್ಲ. ಒಂದಿನ ರೆಸ್ಟ್ ತರಬೇಕು ಅಂದ್ರೆ ಇವಾಗ ಅಟ್ಲೀಸ್ಟ್ ಒಂದಿನ ಹುಡುಗ ಬಂದಿಲ್ಲ ಅಂದ್ರೂ ಒಬ್ಬನೇ ಇದ್ರು ಅಷ್ಟೇ ಕೆಲಸ. 9 ಪಾಯಿಂಟ್ ಡ್ರೈವರ್ ಅವನೇ. ಈ ಗಾಡಿ ಬಂದಾಗಿಂದ ಎಮರ್ಜೆನ್ಸಿ ನಾನು ಇಲ್ಲ ಇದ್ರೆ ನಾನು ಯಾಕಂತೀನಿ ಮೇಡಮ್, ಒಬ್ಬನೇ ಹಾಕೊಂಬತ್ತೀನಿ ಅಂತ. ಮೊದ್ಲು ನಾನು ಹೋದ್ರು ಅವ್ನು ಹೋದ್ರು ಇನ್ನೊಬ್ರು ಕರ್ಕೊಂಬೇಕಾಯ್ತು ಜೊತೆಗ.
ತಿಕ್ಮುರಿ ಎತ್ತಿಕ್ಬೇಕಾಯ್ತು. ಆತ ಇರ್ಲಿಲ್ಲ ಡ್ರಮ್ ಎತ್ತಿಕಾಕ ಹಾ. ಅರ್ಧ ಮಾಡ್ಕೊಂಡಿವಿ ಎತ್ತಿಕೊಂಡಿವಿ ಅವು ಎತ್ತಿ ಬಿರೋದು ತಳಕ ಹಾ. ಅವು ಬಜ್ಜಿತಿ ಕೆಲ್ಸಗಳು. ಆಮೇಲೆ ಸ್ವಲ್ಪ ಅದು ನೀರೆಲ್ಲ ಇರುತ್ತೆ, ಸ್ವಲ್ಪ ಹುಡುಗರು ಹೊಸಬ್ರು ಬರಲ್ಲ. ಈ ತಳಬಿದ್ದಾಗ ಸಾಂಬಾರ್ ಅಂತಂದ್ರೆ ಮಕ್ ಬೀಳೋದು, ಹುಡುಗರೆಲ್ಲ ಬೇಜಾರ್ ಬೀಳೋದು. ಜಾಕ್ ಮಾಡಿದ್ರೆ ನನ್ನ ಗಂಟೆ ಕಾಯ್ತಾನೆ ಇಲ್ಲ ಅವನು, ಅವನೇ ಗಾಡಿ ಅಂತಂದ್ರೆ ಅವನೇ ಹೋಗ್ತಾ ಇರ್ತಾನೆ. ಹಂಗೆ ಫೋನ್ ಮಾಡ್ತಾನೆ, ಸೊ ನೀವು ಬೇರೆ ಬಿಸ್ನೆಸ್ ಮಾಡ್ಬೋದು. ಈ ಬೇರೆ ಬಿಸ್ನೆಸ್ ಇದೆ ನಮ್ಮ ಬೇರೆ 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 ಮಾಡ್ಕೊಂಡಿದ್ವಿ. ಅದು ಒಂದಿ ಚೆನ್ನಾಗಿ ಉತ್ತೇಜನ ಇನ್ಕಮ್ ಚೆನ್ನಾಗೈತೆ ಅಂದ್ಬಿಟ್ಟು ಇಲ್ಲಿ ನಮ್ಮ ತಂದೆ ಮಾಡ್ತಾ ಇದ್ರು. ಓಕೆ, ನಾವು ಓದೆಲ್ಲ ಮುಗಿತು, ಸಾಕಿ ನಾವು ಇನ್ನೊಬ್ರು ಕಂಪ್ನಿ ಹತ್ರ ಕೆಲಸಕ್ಕೆ 2 ದಿವಸ ಹೋಗಿ ನೋಡಿದ್ವಿ, ನಮಗೇನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಬೇಡ ನಾವು ಇದೇ ಮಾಡೋಣ ಅಂತ ಹೇಳಿದ್ಮೇಲೆ ಮಾಡಿ ಸರ್. ಫಾರ್ಮಿಂಗು ನೀವೊಂದು ಈ ವೈಟ್ ಇಲಿ ಸಾಕ್ತಾರೆ, ಇಲಿ ಸಾಕೋದು ಫಾರ್ಮಿಂಗ್ ಇದೆ. ಹಂದಿ ಇದೆ ಫುಡ್, ಇದು ಫುಡ್ ಬಿಸ್ನೆಸ್ಸಿಗೆ ಬರುತ್ತೆ. ಹಂದಿ ಎಲ್ಲ ಏನು ಯಾರು ವೇಸ್ಟಿಗೆ ಹೋಗ್ತಾ ಇಲ್ಲ, ಹಂದಿ ಫುಡ್ ಪರ್ಪಸ್. ಇವಾಗ ಕುರಿ ಸಾಕೋದು, ಕುರಿನೂ ಮೀಟ್ ಪರ್ಪಸ್. ಸೊ ಫುಡ್ ಹೊಟ್ಟೆಗೆ ತಾನೇ, ಅದು ಹೊಟ್ಟೆಗೆ ಮಾಡ್ತೀರಾ ಅಂತಂದ್ರೆ ನೀವು ಮುಸ್ರೆಯಾಗಿ ಬೆಳೆಸಿದ್ರೆ ಒಬ್ಬ ಹುಲ್ಲಾಕ್ ಬೆಳೆಸ್ತಾನೆ, ಇನ್ನೊಂದು ಮಾಡ್ತಾರೆ. ಅವ್ರವ್ರ ಮೈಂಡ್ ಸೆಟ್ ಅಂದ್ರೆ ನಮ್ಮ ಇಂಡಿಯನ್ ಮೈಂಡ್ ಸೆಟ್. ಅವ್ರವ್ರ ತಕ್ಕನಾಗ ಏನು ಫುಡ್ ಸಿಗ್ತದ. ಈಗ ನಾನು ಹಂದಿ ತಿನ್ನಂಗಿಲ್ಲ, ಯಾಕೆ ಅಂತಂದ್ರೆ ನನ್ನ ಮೈಂಡ್ ಸೆಟ್ಟು ನನಗೆ ಅಜ್ಜಿ ಅಲ್ಲ ನನ್ನ ಮಂದೇವ್ರದು, ನಾನು ನಮ್ಮ ಮಂದೇವ್ರು ತಿಂತೀನಿ ಅನ್ನಂಗೆ. ಬಟ್ ಅವೆಲ್ಲ ಈಗ ನೋಡ್ತಾ ಇಲ್ಲ, ನಮ್ಮ ಇಂಡಿಯಾದಲ್ಲಿ ಅಂತ ಹೇಳಲ್ಲ. ಬಟ್ ನಾನು ಅದಕ್ಕೋಸ್ಕರ ಕೆಲಸನೇ ಮಾಡ್ಕೊಡ್ತಾ ಇದ್ದೀನಿ. ಈಗ ಸಾಕ್ತಾ ಇದ್ದೀರಾ, ಕುಯ್ಯನು ತಗೊಂಡು ಹೋಗ್ತಾರೆ. ನಾವು ಸಾಕ್ತೀವಿ, ಸಾಕದ್ ಬಿಡಾಕತ್ತ ನಾವು. ಹೌದಾ? ನಮ್ಮನೆ ಯಾರು ನಮ್ಮನೆ ಒಳಗ್ತಾರಲ್ಲ, ನಾವು ಕೋಳಿ ಸಾಕಿದ್ರೆ ನಾವು ಕೋಳಿ ಕೊಕ್ಕನ್ ತಿಂತೀವಿ, ನಾವು ಸಾಕಿದ್ರೆ ಕುರಿ ಸಾಕಿದ್ರೆ ಕುರಿ ಕೊಕ್ಕನ್ ನಾವು ತಿನ್ನಲ್ಲ. ನನ್ನ ಬುದ್ಧಿ ಬಂದಾಗ ನಾನು ತಿಂದಿಲ್ಲ. ನಾನು ಓಕೆ ನನ್ನ ಬುದ್ಧಿ ಬಂದಾಗಿಂದ ಅದೇ ಮಟನ್ ಏನ್ ಬೇಕೆಲ್ಲ ಕಟ್ಕೊಂಡು ಎಲ್ಲ ಮಾಡ್ತೀವಿ. ಅಂದ್ರೆ ಅಲ್ಲಿ ಮಾಡಿದ್ರೆ ಮನೆಗೆ ಬರಲ್ಲ ನಾವು, ಸೈಕಲ್ ತೊಳೆದು ಸ್ನಾನ ಮಾಡಿ ಆಮೇಲೆ ಒಳಕ್ಕ. ಇಲ್ಲ ಬರಲ್ಲ. ನೀವು ತಿನ್ನಲ್ಲ. ಇಂಡಿಯನ್ ಅಲ್ಲ ನಾವು ಅದೇ ಮೈಂಡ್ ಸೆಟ್ ಅಲ್ಲಿ. ಇವಾಗ ನಾವು ನಮಗೆ ಲಕ್ಷ್ಮೀ ನರಸಿಂಹಸ್ವಾಮಿ, ಅದಕ್ಕೆ ನಾವು ಅದನ್ನ ತಿನ್ನಲ್ಲ. ನಾನು ಒಂದ್ಸತಿ ತಿಂದಿದ್ದೆ, ಯಾಕೋ ನನಗೆ ಅನ್ಸ್ಲಿಲ್ಲ, ಮತ್ತೆ ತಿನ್ಬೇಕಂತ ಅನ್ಸಿದ್ರೆ ನಾನು ತಿನ್ಲಿಲ್ಲ. ತಿನ್ಬೋದು, ಏನೋ ಆಗಲ್ಲ. ನಾವು ಮೈಂಡ್ ಸೆಟ್ ಅಷ್ಟೇ, ಓಕೆನಾ? ಇವಾಗ ಎಷ್ಟೋ ಜನ ಇನ್ನೂ ಹಳ್ಳಿಗಳಿಗೆ ಮಂದಿ ಸಾಕಕ್ ಬಿಡಲ್ಲ. ಇಲ್ಲ ನಾವು ಹೊರಗೆ ತಗೊಂಡೋಗ್ರಿ, ಕಂಪ್ಲೇಂಟ್ಸ್ ಇದೆ. ಹಳ್ಳಿ ಕಡೆ ಸಾಕಾಗತ್ತಾ ಇರೋದು, ಸಿಟಿ ಸೈಡ್ ಆಗಲ್ಲ. ಅಲ್ಲಲ್ಲ, ಅದೇ ಇದ್ರೆ ಎದುರಿಸ್ತಾರೆ, ಹಾಕ್ಸ್ಬೇಡ್ರಿ ಅಂತ. ಫಾರ್ಮಿಂಗಿಗೆ ಯಾರು ಆತರ ಮಾಡಲ್ಲ, ತೊಂದರೆ ಕೊಡಲ್ಲ. ಅದಕ್ಕಂತಿರೋದು ಯಾರೇನು ಮಾಡಕ್ಕಾಗಲ್ಲ. ಅದಕ್ಕೆ ಅಂತಿದ್ರೆ ಏನು ಮಾಡಕ್ಕಾಗಲ್ಲ. ಇವಾಗ ಇದನ್ನ ಎತ್ತಿ ಹೆಂಗೆ ಮತ್ತೆ ವಾಪಸ್ ಇವಾಗ ಲಿಫ್ಟ್ ಆಯ್ತಾರೆ, ಮತ್ತೆ ವಾಪಸ್ ಎಲ್ಲ ಹೆಂಗ್ ಮುದ್ರಿ ಇಟ್ಕೊಂಡು ಇದು ಬಿದ್ದೋಗ್ಬಿಟ್ರೆ ಬೀಳಲ್ಲ, ಆಟೋಮೆಟಿಕ್ ಲಾಕ್ ಹೌದಾ? ಹೆಂಗೆ ತೋರಿಸ್ಬೋದಾ? ಡೌನ್ ಆಯ್ತು, ಫುಲ್ ಡೌನ್ ಆಗುತ್ತೆ. ಇಲ್ಲಿಂದ ಬೇಕಾದ್ರೆ ಡ್ರಮ್ ಸ್ವಲ್ಪ ಕ್ರಾಸ್ ಮಾಡ್ಕೊಂಡು ದಬ್ಬಿಡ್ತಾರೆ. ಕೆಳಗಡೆ ಬಂತು, ಇದ್ರ ಮೇಲೆ ಡ್ರಮ್ ಕಲ್ತೀವಿ, ಆಟೋಮೆಟಿಕ್ ಲೋಡ್ ಮಾಡ್ತೀವಿ. ಓಕೆ, ಆಟೋಮೆಟಿಕ್ ನಾವು ಬೇಕಾದ್ರೆ ಇಲ್ಲಿ ನಿಂತ್ಕೊಂಡು ಹಂಗೆ ಹೋಗೋದು, ಡ್ರಮ್ ತೊಳ್ಕೊಂಡು ನಿಂತ್ಕೊಂಡ್ರೆ ಸಾಕು. ಆಟೋಮೆಟಿಕ್ ಅದೇ ಸೇಫ್ಟಿ ಅಲ್ವಾ? ಸೇಫ್ಟಿ. ಓಕೆ, ನಿಂತ್ಕೊಂಡು ನೀಟಾಗಿ ಕರ್ಕೊಂಡು ಹೋಗ್ತದೆ. ಇಲ್ಲಿ ಹೋಗ್ತಾನೆ ಡ್ರಮ್ ಅಂತ ಕಲ್ತೀವಿ. ಡ್ರಮ್ ಬಿದ್ದೋಗ್ತೈತಾ? ಬೀಳ. ಹಿಂಗೆ ಲೋಡ್ ಹಾಕಿದ್ಮೇಲೆ ಬೆಂಡ್ ಆಗೋದು, ಎತ್ತಗನ ಬೆಂಡ್ ಆಗೋದು, ಗಾಡಿ ಹಾಳು ಮಾಡೋದು, ಇಂಜಿನ್ಗೆ ಏನಾದರೂ ಹಾಳಾಗುತ್ತಾ? ಇಂಜಿನ್ಗೆ ಸಂಬಂಧ 5 ಸಲ ಇಳಿಸಿದ್ರು ಬ್ಯಾಟ್ರಿ ಪವರ್ ಏನು ಕಡಿಮೆನೇ ಆಗಿಲ್ಲ. ಹೌದಾ? ಒಂದ್ಸಲ ನಾವು ಸ್ಟಾರ್ಟಿಂಗ್ ನಾನು ಈ ಗಾಡಿ ರನ್ನಿಂಗ್ ಆಗಿಲ್ಲ, ನಮ್ಮ ನೋಡಿ ರನ್ನಿಂಗ್ ಇಟ್ಟದೇಲ್ಲ. ಅಲ್ಲ, ಅದು ಬ್ಯಾಟ್ರಿ ಪವರ್ ಇದೆ. ಡೋರಿಗೆ ಎತ್ತೀವಿ, ಓಕೆ, ಎತ್ತಿದ್ಮೇಲೆ ಮಾಮೂಲಿ ಅಪ್ ಮಾಡ್ತೀವಿ, ಲಾಕ್ ಪಾಯಿಂಟ್ ಹೋಗುತ್ತೆ. ಡೌನ್ ಮಾಡಿದ್ರೆ ಆಟೋಮೆಟಿಕ್ ಡೌನ್ ಮಾಡ್ತಾ ಇದೀನಿ, ಆಟೋಮೆಟಿಕ್ ಲಾಕ್ ಆಯ್ತು ಅಷ್ಟೇ. ಇನ್ನೇನು ಮಾಡಿದ್ರೆ ಓಪನ್ ಆಗಲ್ಲ, ಬರಲ್ಲ. ಮುಗಿದೋಯ್ತು. ಅಲ್ಲಿ ಪೋಲಲ್ಲಿ ಲಾಕ್ ಹಾಕಿದ್ರೆ ಎಲ್ಲ ನೀನು ಹಂಪ್ಸ್ ಎದುರಿಸಿ ಏನು ಎತ್ತಾಕಿದ್ರು ಅದು ಆಚೆ ಬರಲ್ಲ. ಒಟ್ಟು ಸೂಪರ್ ಆಗಿದೆ. ಓ, ತುಂಬಾ ಥ್ಯಾಂಕ್ಸ್. ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನಂಬಿಕೆ ಇಟ್ಟು ಇವ್ರು ಮಾಡ್ತಾರಪ್ಪ ಚೆನ್ನಾಗಿ ಅಂತ ಹೇಳಿ ಒಂದು ನಂಬಿಕೆ ಕೊಟ್ಟು ನಮ್ಗೊಂದು ಆಪರ್ಚುನಿಟಿ ಕೊಟ್ಟಿದ್ದೆ, ನಿಮಗೆ ತುಂಬಾ ಥ್ಯಾಂಕ್ ಯು. ಬೇರೆಯವರು ನಿಮ್ಮ ವಿಡಿಯೋ ನೋಡಿ ಬರ್ತಾರೆ, ತುಂಬಾ ಅಂದ್ರೆ ನಮಗೆ ಖುಷಿ ಆಯ್ತು. ಇವಾಗ ಸರ್ ನಿಮ್ಗೆ ಚೆನ್ನಾಗಿದೆ ಅಂದಾಗ ನಮ್ಗೆ ಅಷ್ಟೇ, ಅದೇ ನಮಗೆ ಸಾರ್ಥಕ ಅಲ್ವಾ? ನಮ್ಗೆ ಚೆನ್ನಾಗಿದೆ ಅಂತಾನೆ ನಾವು ಇಲ್ಲಿ ಬಂದು ಫಸ್ಟ್ ನೋಡಿ ಮಾತಾಡ್ಕೊಂಡೋಗಿ, ಫಸ್ಟ್ ಫ್ರೀಯಲ್ಲಿ ಬಂದು ಮಾತಾಡ್ಕೊಂಡೋಗಿ, ಸರ್ ಹಿಂಗಿದೆ ನಾವು ಬರೋಕ್ಕೆ 3 ಅವರ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಈಗ ಲೈನಲ್ಲಿ ಇದ್ದಾರೆ ಆಲ್ರೆಡಿ, ಬರ್ತಾರೆ ಅವರು ನೋಡಿ, ಪರವಾಗಿಲ್ಲಪ್ಪ ಇದು ಬಂಡವಾಳ ಹಾಕ್ತಿದ್ರು, ಓಕೆ, ಅವ್ರಿಗೆ ದುಡ್ಡಿಗೆ ಮೋಸ ಇಲ್ಲ ಅನ್ನೋ ಮೈಂಡ್ ಸೆಟ್ಟಿಗೆ ಬಂದಿದ್ದಾರೆ, ಬರ್ತಾರೆ. ತುಂಬಾ ಜನ ಹೇಳಿದ್ದಾರೆ, ನಾವೇನೇ ಸರ್ ಇವಾಗ ಬೇರೆ ಗಾಡಿ ಇದೆ ಸರ್, ದಯವಿಟ್ಟು ಟೈಮ್ ಕೊಡಿ ಅಂತ ಕೇಳ್ತೀವಿ. ನನ್ನ ಮುಂದೆಗೆ ನಮ್ಮ ಗಾಡಿ ಬಿಟ್ಟಮೇಲೆ ತಿರುಗಿ 1.7 ಬಂತು, 1.1 ಮಾಡ್ತಾ ಇದ್ದೀರಾ? ಬರ್ತಾ ಇಲ್ಲ, 1.7 ಅರ್ಜೆಂಟ್ ಇತ್ತು ಅಂತ ನಮ್ಮ ಗಾಡಿ ಒಂದ್ಸಲ ಲೇಟ್ ಮಾಡ್ಕೊಡ್ರಿ, ಪರವಾಗಿಲ್ಲ ಅಂತ ನಾನೇ ಬಿಡೋದು. 1.7 ಅರ್ಜೆಂಟ್ ಸರ್ ಅಂತ ನಮ್ಗೆ ಮಾಡ್ಕೊಡ್ತೀರಾ? ನಮ್ದು ಏನು ಗಾಡಿ ಬೇಕಂತ ಒಂದ್ಸಲ ಎತ್ಕೊಳೋದು, ಒಂದೇನೋ ಸ್ವಲ್ಪ ಗಾಡಿ ಮನೆ ಕೆಲಸಕ್ಕೆ ಮಾಡ್ಕೊಡ್ತೀವಿ ಸರ್. ಇಲ್ಲಿ ವಿಡಿಯೋ ನೋಡ್ತಾ ಇರ್ತಾರಲ್ಲ, ಈಗ ಅವ್ರದ್ದು ಈ ಥರ ಬುಲೆರೋ ಆಗಲಿ, ಒಂದು ಟಾಟಾ ಆಗಲಿ, ಬರೀ ಬುಲೆರೋಗೆ ಅಂತಲ್ಲ, ಯಾವುದೇ ಗಾಡಿಗೂ ಮಾಡಿಸ್ಬೋದು. ನಮ್ಮ ವೀಕ್ಷಕರಿಗೆ ಅಂದರೆ ಇವಾಗ ನಮ್ಮ ಕಸ್ಟಮರ್ಸ್ ಇವಾಗ ನೆಕ್ಸ್ಟ್ ಮಾಡಿಸ್ಬೇಕು ಅಂತ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹೇಳ್ಬಿಡಿ ನಿಮ್ಮ ಇದರಿಂದ. ಸರ್, ಈಗ ರೈತರು ಹಂದಿ ಫಾರ್ಮರ್ ಆಗಲಿ ಮತ್ತು ಆಯಿಲ್ ಬಲ್ಕರ್ಸ್ ಅವ್ರಿಗೂ ಯೂಸ್ ಆಗುತ್ತೆ. ಈ ವೆಯ್ಟ್ ಲಿಫ್ಟ್ ಮಾಡ್ತಾರೆ ನೋಡ್ರಿ, ಯಾರೇ ಆಗಲಿ, ಇದು ನಾವು ಲಿಫ್ಟ್ ಮಾಡ್ಕೊಂಡ್ರೆ ಏನಪ್ಪ ಸೇಫ್ಟಿ ಅಂದರೆ ನಮ್ಗೆ ಸ್ಟ್ರೆಸ್ ಇಲ್ಲ.
ಬಾಡಿ ಸ್ಟ್ರೆಸ್ ಇಲ್ಲ, ಮ್ಯಾನ್ ಪವರ್ ಕಡಿಮೆ, ಆಟೋಮೆಟಿಕ್ ಪಾಯಿಂಟ್ ಲೋಡ್ ಆಗುತ್ತೆ. ಆ ಮ್ಯಾನ್ ಪವರ್ ಹ್ಯಾಂಡಲ್ ಮಾಡೋದೇ ದೊಡ್ಡದಲ್ಲ ನಾವು. ಇಲ್ಲ ಡೈಲಿ ಕಂಪಲ್ಸರಿ ಬಂದ್ರೆ ಓಕೆ, ಬರೋದು 2 ದಿವಸ ಬರ್ದೇ ಇರೋದ್ರಿಂದ ನಾವು ಕೊಂಡಿಕೊಂಡಿಲ್ಲ ಯಾರನ್ನು. ಈಗ ನಾವು ಬಂದು ನಿಮ್ಗೆ ಕೊಂಡಿಕೊಂಡ ಇದೇ ಮಾಡೋದು ಹೇಳಕ್ಕಾಗಲ್ಲ, ಇವತ್ತಾಗ ನಾಳೆ ಪಾಪ ಏನು ಮಾಡಂಗಿಲ್ಲ, ಪಾಪ ನೀವು ಹಂಗೆ ಮಾಡಿಲ್ಲ, ಆಯ್ತು ನೀವು ಮಾಡ್ಕೊಡ್ತೀರ ಅಂತ ಹೇಳಿ ಮಾಡಿದ್ದೀರಾ, ಹಂಗೆ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ನೀವು ಹಂದಿ ಫಾರಮ್ ಅವ್ರಿಗಾಗಲಿ ಮತ್ತು ಯಾರು ವೆಯ್ಟ್ ಲಿಫ್ಟ್ ಮಾಡೋರ್ಗ ಎಲ್ಲರಿಗೂ ನೀಟ್ ಆ್ಯಂಡ್ ಗುಡ್ ಕ್ವಾಲಿಟಿ ಇದೆ, ಮಾಡ್ಕೊಂಬಂದು ತೊಂದರೆ ಇಲ್ಲ, ಗ್ಯಾರಂಟಿ ಕೊಡ್ತಾಯಿದ್ದೀರಾ, 1 ವರ್ಷ ಗ್ಯಾರಂಟಿ ಕೊಡ್ತೀರಾ, 3 ಎಕ್ಸ್ಚೇಂಜ್ ಕೊಡ್ತಾಯಿದ್ದೀರಾ. ಥ್ಯಾಂಕ್ ಯು ಸರ್. ಅದರಿಂದ ಯಾರು ಹಂದಿ ಫಾರಮ್ ಅವರಾಗಲಿ ಯಾರು ವೆಯ್ಟ್ ಲಿಫ್ಟ್ ಮಾಡಿಸ್ಕೊಂಡ್ರೆ ಭಾಳ ಉತ್ತಮ. ಥ್ಯಾಂಕ್ ಯು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಮ ನಮ್ಮ ಕಡೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸಲೀಸ್ ಆಗಿರಲಿ ಅಂತೇಳಿ ಲಿಫ್ಟ್ ಮಾಡಿಕೊಡ್ತಾರೆ. ಮಾಡ್ತಾ ಇದ್ದೀವಿ, ಸೋಷಿಯಲ್ ಸರ್ವಿಸ್ ಅನ್ಕೊಂತಿದ್ದೀವಿ. ಸೋಷಿಯಲ್ ಸರ್ವಿಸ್ ಇಲ್ಲ, ಅದ್ರ ಬಂದ್ರೆ ಏನೋ ಪ್ರಾಬ್ಲಮ್ ಬಂದು 1 ವರ್ಷ ವಾರಂಟಿ ಕೊಡ್ತೀವಿ, ಅದು ದೊಡ್ಡದಲ್ಲ. ಇಲ್ಲ ಸರ್, ನಾನು ಮಾಡ್ಕೊಡ್ತೀನಿ. ಈಗ ಬೇರೆ ಕಡೆ ವೇರಿಯೇಷನ್ ಬಂದಿರೋ ಎಷ್ಟೊಂದು ಐತೆ, 4 ಬೇಟಿ ಈ ಕಡೆ ಎತ್ತಾವ, ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಅಂತ ಇವತ್ತು ಈಗ ಫೋನ್ ಮಾಡೋದು ಲೈನಾಗ ಅವ್ರ ಬೇಕಾದ್ರೆ ಮಾತಾಡ್ಸೋದ್ರೆ ಮಾತಾಡ್ತೀನಿ, 4 ಬೇಟ್ ವೇರಿಯೇಷನ್ ಆದಂತೆ ನಾನು ಹೇಳಿದ ಎತ್ಕೊಂಡು ಈಗ ಬಂದ್ರು ಅಂತೇಳಿ ಅವ್ರು ಬಂದಿದ್ರು. ರವಿ ಏನು ಮಾಡಿ ಅವರು ನಾವೆಲ್ಲ ಮಾತಾಡೇ ಬಿಟ್ಟಿದ್ದು ಗಾಡಿ. ರವಿ ಅನ್ನೋದು ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಒಂದು ಕಡೆ 4 ಬೇಟ್ ಬಲ್ಗಡೆ ಜಾಸ್ತಿ ಆಗ್ತೈತೆ, 2 ಕಡೆ ಕಮ್ಮಿ ಆಗ್ತೈತೆ. ರನ್ನಿಂಗ್ ಐತೆ, ನೀವು ಮಾಡ್ಕೊಂಬಂಬತ್ತೈತೆ. ಯಾರಾದ್ರೂ ಮಾಡಲಿ ಪರವಾಗಿಲ್ಲ. ನಾನು ನೋಡಿದ್ದು ಈಗ ಹಾಕಿದಾಗ 1 ಡ್ರಮ್ ಬಿತ್ತು ಅಂದ್ರೆ 5 ಹಂದಿ ಊಟ ಹೋಯ್ತು. ಊಟ ಬೀಳೋ ಸೆಕೆಂಡ್ರಿ, ಗಾಡಿ ಪ್ರಾಬ್ಲಮ್ ಮಾಡಿ ಊಟ ಡಬಲ್ ಕಟ್ಸ್ಬೇಕು. ಒಂದ್ಸಲ ಗಾಡಿ ಕಂಡ್ರೆ ನಾವು ಬೇರೆ ಇನ್ನೊಬ್ರ ಗಾಡಿ ಇವಾಗ ಗಾಡಿ ಸರ್ವಿಸ್ ಆದಾಗ ಇದನ್ನ ಸರ್ವಿಸ್ ಮಾಡಿಸ್ಬೇಕು ಅನ್ನೋದೇನಿಲ್ಲ ತಾನೇ? ಏನಿಲ್ಲ, ಪ್ರಾಬ್ಲಮ್ ಆದ್ರೆ ಮಾತ್ರ ಸರ್ವಿಸ್, ಪ್ರಾಬ್ಲಮ್ ಆಗಲ್ಲ. ಅಲ್ಲ ನೀವು ಏನು ಫಿಟ್ ಮಾಡಿ ಟ್ಯಾಂಕ್ ಎಲ್ಲ ಫುಲ್ ಕವರೇಜ್ ಇದೆ, ಏನು ಲೀಕೇಜ್ ಏನು ಬಂದ್ರು ಅದ್ರದ್ದು ಮೇಂಟೆನೆನ್ಸ್ ನೀವು ಹೇಳಿದ್ರಿ 1 ವರ್ಷ ಅಂತ. ಸರ್ವಿಸಿಂಗ್ ಏನಿಲ್ಲ, ಅದಕ್ಕೆ ಹೈಡ್ರಾಲಿಕ್ ಆಯಿಲ್ ಸರ್ ಇದು ಸರ್ವಿಸಿಂಗ್ ಇಲ್ಲ. ಹಂಗಂತೇಳಿ 1 ವರ್ಷ ತನಕ ಫೋನ್ ಮಾಡ್ತಾ ಇರ್ರಿ, ಚೆನ್ನಾಗಿದ್ದೀರಾ ಸರ್ ಅಂತ ಕೇಳಿ ವಿಶ್ವಾಸ ಇರಲಿ. ಸರ್ ಹಿಂಗೆ ಏನೇ ಸಮಸ್ಯೆ ಆದ್ರೂ ಇಂಟಿಮೇಟ್ ಮಾಡಿ, ನೀವೇ ಏನೋ ಒಂದು ಮಾಡ್ಬಿಡೋಣ ಅಂತ ಹೋಗ್ಬೇಡಿ, ಯಾಕಂದ್ರೆ ನಮ್ಗೆ ಮಾಡೋಕ್ಕಾಗಲ್ಲ. ನೀವು ಅದೇ ಕೆಲಸ ಇಲ್ಲ. ಒಬ್ರು ಕಸ್ಟಮರ್ ಇದ್ದಾರೆ ಹಾವೇರಿಗೆ ತಗೊಂಡೋದ್ರು, ಇಲ್ಲಿವರೆಗೂ ಏನೂ ಪ್ರಾಬ್ಲಮ್ ಇಲ್ಲ. ನೆನ್ನೆ ಫೋನ್ ಮಾಡ್ಬಿಟ್ಟು ಉಜ್ಕೊಂಡ್ಬಿಟ್ಟಿದ್ದೀನಿ ಸರ್, ಇಲ್ಲಿ ಡೌನ್ ಬರ್ತಾ ಇಲ್ಲ, ಇಲ್ಲಿ ಒಳಕ್ಕೆ ಹೋಗ್ಬಿಟ್ಟಿದ್ದೀನಿ, ಇಲ್ಲಿ ಉಜ್ಬಿಟ್ಟವನೆ. ಇಲ್ಲೆಲ್ಲ ಉಜ್ಜಿದ್ರೆ ಬಿಡತ್ತ, ಅಷ್ಟಕ್ಕೆ ಹೈಟ್ ಸಾಕು ಅಂತ ಮ್ಯಾನೇಜ್ ಮಾಡ್ತಿದ್ದ. ಇಲ್ಲಿ ಗಂಟ ಡೌನ್ ಬರ್ತದೆ, ಆಮೇಲೆ ಡೌನ್ ಬರೋಲ್ಲ. ಆ ಥರ ಪ್ರಾಬ್ಲಮ್ ಆದಾಗ ನಮಗೆ ಇಂಟಿಮೇಟ್ ಮಾಡಿದ್ರೆ ನಮಗೆ ಸೊಲ್ಯೂಷನ್ ಇದೆ, ಓಕೆನಾ? ಇವಾಗ ಹೇಳೋಕ್ಕಾಗಲ್ಲ, ನೀವು ಕರೆಕ್ಟಾಗಿರ್ತೀರಾ, ಇನ್ನೊಂದು ಆ ಥರ. ಇವಾಗ ಅದು ಆಕ್ಸಿಡೆಂಟಲ್ ಅಂತ, ಆ ಥರ ಡ್ಯಾಮೇಜ್ ಆದ್ರೂ ಎಲ್ಲನೂ ಸರ್ವಿಸ್ ಆಗುತ್ತೆ. ಇವಾಗ ಇದು ಪ್ರಾಬ್ಲಮ್ ಆಯ್ತಂದ್ರೆ ಫುಲ್ ಕಟ್ ಮಾಡಿ ಬಿಸಾಕಿ ಹೊಸದಾಕ್ಬೋದು ಅಲ್ವಾ? ಅದೇ ನಿಮಗೆ 4 ದಿನ ತಗೊಂಬಲ್ಲ, ಅಯ್ಯಪ್ಪ ತಿರ್ಗಾ ಮತ್ತೆ 4 ದಿನ ಕೊಡ್ಬೇಕಲ್ಲಪ್ಪ ತಗೊಂಡು, ಒಂದೇ ದಿನಕ್ಕೆ ಮಾಡಿಕೊಟ್ಬಿಡ್ತೀವಿ. ಅಲ್ಲ, ಒಂದೇ ದಿನಕ್ಕೆ 3 ದಿನ ಗಾಡಿ ಹೇಳಿದ್ವಿ, 3 ದಿನ ಗಾಡಿ ಅಲ್ಲ, ಫುಲ್ ಮಾಡೋಕ್ಕೆ ಗಿರ್ವೀಸ್ ಆಯಿತು ಅಂದರೆ ಇವಾಗ ಹೆಂಗಿದ್ರು ಸರ್ವಿಸ್ಗೆ 1 ದಿನ ಕೊಡ್ತೀರಲ್ಲ, ಹಂಗೆ ನಮಗೆ 1 ದಿನ ಕೊಟ್ಟರು ನಾವು ರೆಡಿ ಮಾಡ್ಕೊಡ್ತೀವಿ. ಸರ್ವಿಸ್ ರಿಲೇಟೆಡ್ ಡೌಟ್ ಇದ್ದರೆ ಕಸ್ಟಮರ್ಗೆ ನಾನು ಅದನ್ನು ಕನ್ಫರ್ಮ್ ಮಾಡ್ತೀನಿ. ಆಗುತ್ತೆ ಇಲ್ವಾ? 1 ದಿನಕ್ಕೆ ಮಾಡೋಕ್ಕಾಗುತ್ತೆ, ಆರಾಮಾಗುತ್ತೆ. 3 ದಿನಕ್ಕೆ ನಮ್ಮ ಗಾಡಿ ಚೆಕ್ ಮಾಡೋದು, ಗಾಡಿ ರೆಡಿ ಮಾಡಿ ಗಾಡಿ ಡೆಲಿವರಿ ಮಾಡಿದ್ದೀವಿ. ಇದೆಲ್ಲ ಒಂದು ಮ್ಯಾಟ್ರಲ್ಲ ಅಂತ ಹೇಳ್ತೀವಿ. ಹಾಗೆ ಅಂದರೆ 3 ದಿನಕ್ಕೆ ಇಷ್ಟು ಕೆಲಸ ಆಯ್ತಂದ್ರೆ 1 ದಿನಕ್ಕೆ ಅದೊಂದು ಚೇಂಬರ್ ಫಾಲ್ಸ್ ಇವಾಗ ಇವಾಗ ಪಾಪ ಬೇಕು ಅಂತ ಯಾರು ಬಂದು ಗುದ್ದಲ್ಲ, ನೀವೇ ಹೋಗಿ ಯಾರು ವೆಹಿಕಲಲ್ಲಿ ಯಾರೇನೋ ನಾನು ಹಿಂಗೆ ಅಂತ ಹೇಳಂಗಿಲ್ಲ, ನಾನು ಹಿಂಗೆ ಓಡಿಸ್ತೀನಿ ಹಿಂಗೆ ನಾವು ಹೇಳೋಕ್ಕಾಗಲ್ಲ, ಹಿಂದೆ ಬರೋ ಅವ್ನು ಹಿಂಗೆ ಓಡಿಸ್ತಾನೆ ಯಾರು ಹೇಳೋಕ್ಕಾಗಲ್ಲ. ವೆಹಿಕಲಲ್ಲಿ ಸಹಜ ಆಕ್ಸಿಡೆಂಟ್ ಆಗೋದು, ಹೋಗೋದು ಬರೋದು ಸಹಜ. ಆಮೇಲೆ ಇನ್ನೊಂದು ವಿಷಯ ನಾವು ಮಾತಾಡಬೇಕು, ಈ ಥರ ಹಾಕ್ಸೋಕ್ಕೆ RTO ಪರ್ಮಿಷನ್ ಏನಾದರೂ ಬೇಕಾಗುತ್ತೆ. ಅಷ್ಟಕ್ಕೆ ನಮ್ಮದು ಹೊಸ ಗಾಡಿ ನಾನು ಹೇಳ್ತೀನಿ, ಯಾವುದೇ ಒಂದು ಗಾಡಿ ರಿಜಿಸ್ಟರ್ ಆಗಿರುತ್ತೆ ಗೊತ್ತಾ? ರಿಜಿಸ್ಟರ್ ಆದಾಗ ಇಂಜಿನ್ ರಿಜಿಸ್ಟರ್ ಆಗಿರುತ್ತೆ, ಚಾರ್ಸಿ ರಿಜಿಸ್ಟರ್ ಆಗಿರುತ್ತೆ, ನೀವು ಹೊರಗಡೆ ಕಟ್ಟೋ ಬಾಡಿ ರಿಜಿಸ್ಟರ್ ಆಗಿರುತ್ತೆ. ಆಮೇಲೆ ಇನ್ನೊಂದು, ನೀವೇನಾದರೂ ಚಾರ್ಸಿನ ಆಲ್ಟ್ರು ಮಾಡಿದ್ರೆ ಅದು RTO ಕಂಟ್ರೋಲಿಗೆ ಬರುತ್ತೆ, ಅವರು ನಿಮಗೆ ಫೈನ್ ಹಾಕ್ಬೋದು. ನಾವು ಯಾವುದೇ ರೀತಿ ಚಾರ್ಸಿನ ಆಲ್ಟ್ರು ಮಾಡ್ತಾ ಇದ್ದೀವಿ. ಸೊ ಯಾರಾದರೂ ಪೊಲೀಸ್ ಅವ್ರು ಕೇಳಿದ್ರೆ ಏನು ಹೇಳ್ತೀರಾ? ಸರ್ ನಾನು ಚಾರ್ಸಿ ಯಾವುದು ಆಲ್ಟ್ರು ಮಾಡಿಲ್ಲ, ಚಾರ್ಸಿ ಯಾವುದು ಆಲ್ಟ್ರೇಷನ್ ಮಾಡಿಲ್ಲ, ಚಾರ್ಸಿಂದ ನಾನೇನಾದರೂ ಸಪೋರ್ಟ್ ತಗೊಂಡಿದ್ದೀನಿ ಇದಕ್ಕೆ? ಇಲ್ಲ ಏನು ತಗೊಂಡು ಚಾರ್ಸಿಗೆ ಇದಕ್ಕೆ ಸಂಬಂಧ ಇಲ್ಲ. ಸಪೋರ್ಟ್ ತಗೊಂಡಿಲ್ಲ ಅಂದರೆ ನೀವು ಡೈರೆಕ್ಟ್ಲಿ ಸರಿ ಸರ್ ನೀನು ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗಲಿ, ನಾನು ಕೋರ್ಟಲ್ಲಿ ಬರ್ತೀನಿ, ನಾನು ಕೋರ್ಟಲ್ಲಿ ಪ್ರೂವ್ ಮಾಡ್ತೀನಿ ಅಂತ ಹೇಳ್ಬೋದು. ಹೇಳ್ಬೋದಾ? ಹೇಳೋಕ್ಕಾಗಲ್ಲ. ಚಾರ್ಸಿಂದ ನಾನು ವೆಲ್ಡ್ ಮಾಡಿ ಎಕ್ಸ್ಟ್ರಾ ಏನು ತಗೊಂಡಿಲ್ಲ, ಇಲ್ಲ ಚಾರ್ಸಿ ಕಟ್ ಮಾಡಿಲ್ಲ, ಚಾರ್ಸಿ ಯಾವುದೇ ಎಕ್ಸ್ಟ್ರಾ ಅಂಗಡಿ ಗಾಡಿ ಎಕ್ಸ್ಟ್ರಾ ಮಾಡ್ಕೊಂಡಿಲ್ಲ ಅಲ್ವಾ? ನಮಗೆ ಏನು ರಿಕ್ವೈರ್ಮೆಂಟ್ ಇದೆ, ಇದು ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ಫಾರ್ಮರ ಅಲ್ವಾ? ಬೇಸಿಕ್ ಫಾರ್ಮರ್ಗೆ ಮಾಡಿರಲ್ಲ ಅಲ್ವಾ? ಬೇಸಿಕ್ ರಿಕ್ವೈರ್ಮೆಂಟ್ ಹೌದು. ಇವಾಗ ಇದನ್ನೆಲ್ಲ ಹಾಕ್ಸಂಗಿಲ್ಲ ಅಂತ ಯಾರಾದರೂ ಗೊತ್ತಿಲ್ಲದೆ ರೂಲ್ಸ್ ಏನಾದರೂ ಯಾರಾದರೂ ಪೊಲೀಸ್ ಕೇಳಿದ್ರೆ ಆವಾಗಲೇ ಒಂದು ವಿಡಿಯೋ ಮಾಡಿ, ನೋಡಪ್ಪ ನನಗೆ ಫಾರ್ಮರ್, ನನಗೆ ಈ ಥರ ಲೇಬರ್ಸ್ ಗೊತ್ತಾಯಿಲ್ಲ, ಎತ್ತಿಕಾಗಿ ಗೊತ್ತಾಯಿಲ್ಲ,
ಅದಕ್ಕೆ ನಾನು ಮಾಡಿಸ್ಕೊಂಡಿದ್ದೆ. ಇದು ಯಾವ ರೀತಿ ತೊಂದರೆ ಕೊಡುತ್ತೆ, ಬೇರೆಯವ್ರಿಗೆ ಯಾವ ರೀತಿ ತೊಂದರೆ ಕೊಡುತ್ತೆ ಅಂದರೆ ಈಗ ಹಿಂದೆ ಬರೋನಿಗೆ ನಾವು ಕಾಣಲ್ಲ, ಟೈಲ್ ಲ್ಯಾಂಪ್ ಹಾಕಿದ್ದೀವಿ, ಟ್ರೈನ್ ಲಂಪ್ ಇದೆ, ಎಲ್ಲ ಕಾಣ್ತಿದೆ, ರಿಫ್ಲೆಕ್ಟರ್ ಹಾಕಿದ್ದೀವಿ, ಎಲ್ಲ ನಂಬರ್ ಹಾಕಿ ರಿಪೇರ್ ಹಾಕಿದ್ದೆ, ರಿಫ್ಲೆಕ್ಟ್ ಚೇಂಜ್ ಹಾಕ್ತೀವಿ. ಆಯಿತು. ಹಾಂ, ಈಗ ನಾನು ಮಾಡ್ಕೋಬೇಕು ನನ್ನ ಕರ್ತವ್ಯ ಮಾಡ್ಕೊತೀನಿ. ಓಕೆನಾ. FC ಆಲ್ರೆಡಿ 2 ಇಯರ್ಸ್ ಹೋಗ್ತಿರಲ್ಲ, ಅವಾಗ FC ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಹೆಚ್ಚಿಗೆ ಪ್ರಾಬ್ಲಮ್ ಆಗಲ್ಲ ತಾನೆ. ನೀವು ಆಲ್ರೆಡಿ ಫೋಟೋ ಕೆಲವೊಂದು ಡೌಟ್ ಇರುತ್ತೆ. ಇವಾಗ FC ಗೆಲ್ಲ ಹೆಂಗೆ ಇದನ್ನ RTO ಹೋದವ್ರು ಅಲೋ ಮಾಡ್ತಾರ, ಈ ಥರ ಕೆಲವೊಂದು ಡೌಟ್ ಇರ್ತಲ್ಲ, ಅದಕ್ಕೆ ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ. ಫೋಟೋ ಕಳಿಸಿದೆ, ವೇಟ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಬೇರೆ ಕಡೆ ಮಾಡಿಲ್ಲ, ಅದನ್ನು ಕಳಿಸಿದೆ. ಅದಕ್ಕೆ ಇದಕ್ಕೆ ಸಂಬಂಧ ಬರಲ್ಲ. ಚಾಸಿ ಏನಾದ್ರು ವೆಲ್ಡ್ ಆಗಿಲ್ಲ, ವೆಲ್ಡ್ ಆಗಬಾರ್ದು ಚಾಸಿ ಅಂತ ಹೇಳಿದ್ರು. ಚಾಸಿದು ಫೋಟೋ ಹೊಡೆದ್ರೆ ನೀವು ಬೇರೆ ಕಡೆ ಮಾಡಿದ್ರೆ ಫೋಟೋ ಕಳಿಸಿದೆ, ಇಲ್ಲ ಅದಕ್ಕೆ ಇದು ಸಂಬಂಧ ಬರಲ್ಲ. ಗಾಡಿ ಫ್ರಂಟ್ ಬಂಪರ್ ಇರಬಾರ್ದು, ಈಗ ರೂಲ್ಸ್ ಇದೆ, ಫ್ರಂಟ್ ಬಂಪರ್ ಆಗಂಗಿಲ್ಲ. ಹೌದೌದು, ಅದು ಹಾಡಿರುತ್ತೆ ಅಂದ್ಬಿಟ್ಟು ಬೇರೆ ಗಾಡಿ ತೊಂದರೆ ಆಗ್ತದೆ ಅಂದ್ಬಿಟ್ಟು ಫ್ರಂಟ್ ಬಂಪರ್ ಆಗಂಗಿಲ್ಲ. ನಮ್ಮ ಗಾಡಿ ಇದೆ, ನಾನು ಪೈಸಾಕ್ತೀನಿ ತಗೊಂಡು ಹೌದೌದು, ಅಲ್ಲ ಪ್ರಾಬ್ಲಮ್ ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಚಾಸಿ ಆಗಲಿ ಮತ್ತೊಂದಾಗಲಿ ಬಿಲ್ಡಿಂಗ್ ಏನಿಲ್ಲ. ಇದು ಮಾಮೂಲಿ ಬಾಡಿ ವರ್ಕ್ RTO ಇಸ್ ಕಂಪ್ಲೀಟ್ಲಿ ಫ್ರೀ. RTO ಪ್ರಾಬ್ಲಮ್ ಫ್ರೀ. ಯಾರನ್ನು ಕೇಳಿದ್ರು ಹೇಳ್ಬೋದು ಅಲ್ವಾ. ಈಗ ನಮ್ಮ ಅನುಕೂಲ ಬೇಕಂತ ನಾವು ಮಾಡ್ಕೊಂಡ್ರು, ಅನುಕೂಲ ಬೇಕಂತ ನಾವು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ವಿ. ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರೆ, ಮಾಡಿಫೈ ಮಾಡಿದ್ರೆ, ಇವಾಗ ಇದು ಮಾಡಿಫೈ ಆಗಿಲ್ಲ, ಎಕ್ಸ್ಟ್ರಾ ರಿಕ್ವೈರ್ಮೆಂಟ್ ಇದೆ, ಫಿಟ್ಮೆಂಟ್ ಮಾಡಿದ್ವಿ. ನಾವು ಏನು ಅದರಲ್ಲಿದೆ ಅದರಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ, ಮತ್ತು ನಾವು ಎಕ್ಸ್ಟ್ರಾ ಏನು ರಿಡ್ಯೂಸ್ ಮಾಡಿ. ಈಗ ಹಂಗೂ RTO ಪ್ರಾಬ್ಲಮ್ ಅಂತೂ ನಾವು ಕೋರ್ಟ್ಗೆ ಹೋಗಿ ಫೈಟ್ ಮಾಡ್ಬೋದು. ಹೌದು, ಆರಾಮ್ಸೆ ಅಲ್ವಾ. ನನಗೆ ಬೇಸಿಕ್ ರಿಕ್ವೈರ್ಮೆಂಟ್ ಇದೆ, ಮ್ಯಾನ್ ಪವರ್ ಸಿಗ್ತಾ ಇಲ್ಲ, ನಾನು ಈಗ ಯುಟಿಲೈಸ್ ಮಾಡ್ಕೊಂಡಿದ್ದೆ. ನಾವು ಮಾಡಿರೋದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಬರ್ತೈತೆ ಅನ್ನಂಗಿದ್ರೆ ಆ ಕೆಲಸ ಮಾಡಂಗಿಲ್ಲ ನಾವು. ಹೌದೌದು, ಈಗ ನಮ್ಗೆ ಗೊತ್ತಿರ್ತದೆ ಮಾಡೋ ಪ್ರಾಬ್ಲಮ್ ಅಪ್ಪ, ನಾವು ದುಡ್ಡು ಕೊಟ್ಟು 1 ಲಕ್ಷ ಕೊಟ್ಟು 1,20,000 ಕೊಟ್ಟು ನಾವು ತಾನೇ ಮಾಡಕ್ಕೆ ಲಾಸ್ ಮಾಡೋಣ ರೆಡಿ ಇಲ್ಲ. ನಮ್ಗೆ ಇದಿಲ್ಲಪ್ಪ ಫ್ರೀ ಐತೆ, ನಮ್ಗೇನು ಪ್ರಾಬ್ಲಮ್ ಇಲ್ಲ ಅನ್ನೋದಕ್ಕೆ ನಾವು ಮಾಡ್ಸಿದ್ವಿ. RTO ಫಸ್ಟ್ ವಿಚಾರಿಸಿ ಫಸ್ಟ್ ಬಂದು ಒಂದು ಸೆಟ್ ಇಲ್ಲ ಕೇಳ್ಕೊಳೋದೆ. ಮತ್ತೆ RTO ನಮ್ಮವರೇ ಚಂದ್ರು ಅಂತಿದ್ದಾರೆ, ಅವ್ರದ್ದು ಕೇಳಿದ್ರೆ ಈ ಥರ ಮಾಡ್ತಾ ಇದೀನಿ, ಈ ಥರ ಐತೆ ವಿಡಿಯೋ ಎಲ್ಲ ಬರುತ್ತೆ, ಇಲ್ಲ ಇದಕ್ಕೆಲ್ಲ ಪ್ರಾಬ್ಲಮ್ ಆಗಲ್ಲ ಮಾಡಿಸ್ಕೊಬೋದು ಅಂತೇಳಿ ಅವರು ಮತ್ತೆ ನಮ್ಗೆ ಓಕೆ ಹೇಳಿದ್ಮೇಲೆ ಬಂದು ನಾನು ಲಿಫ್ಟ್ ಬಿಟ್ಟು ಮತ್ತೆ ಆಮೇಲೆ ಲಿಫ್ಟ್ ಮಾಡಿ ಇದಕ್ಕೂ ದುಡ್ಡು ಖರ್ಚು ಮಾಡಿ RTO ಹೋದಾಗ ಪ್ರಾಬ್ಲಮ್ ಆಗ್ತೈತೆ. ಜಾಕಿ ತಗ್ಸ್ಕೊಂಬ, ಮೊದ್ಲೆಂಗಿ ತಂಗ್ ಮಾಡಿಸ್ಕೊಂಬ ಅಂದಾಗ ಪ್ರಾಬ್ಲಮ್ ಈಗ ಉರಿತದೆ ಜನಕ್ಕೆ. ದುಡ್ಡನ್ನು ಕೊಟ್ಟು ಇದೇನಕ್ಕಪ್ಪ ದುಡ್ಡು ಕೊಟ್ಬಿಟ್ಟು ಇದು ಕೊಟ್ಬಿಟ್ಟು ಏನಕ್ಕಪ್ಪ ಬೇಕಾಗಿತ್ತು ನನ್ನ ಕಾನ್ಸೆಪ್ಟ್ ಬಂದ್ಬಿಟ್ಟು. ಈಗ RTO ಪಾಸಿಂಗ್ ಏನು ಸಮಸ್ಯೆ ಇಲ್ಲ, RTO ಪಾಸಿಂಗ್ ಅನುಕೂಲ ಆಗ್ತೈತೆ. ಹೌದೌದು, ನಮ್ಮಿಂದ 1 ವರ್ಷ ಇನ್ಸೂರೆನ್ಸು ಎಲ್ಲ ಬೊಬ್ಬಾಡಿ ಬಂತಾರೆ. ಓಕೆ, ಹೊಸ ಗಾಡಿ ಬಿಡಿ ಸರ್, ಹೊಸ ಗಾಡಿ ಪೆಂಟು ಹಾಕ್ಬಿಡಿ ಗಾಡಿ ಒಳಗೆ. ಓಕೆ, ಯಾವಾಗ ನಾವೇ ಓಡಿಸ್ತೀವಿ ನಾ ಇನ್ಶೂರೆನ್ಸ್ ಅಂತ ಮೊಬೈಲ್ ಆಯ್ತು. ಹೌದೌದು, ಎಲ್ಲ ಗಾಡಿ 100% ಇನ್ಶೂರೆನ್ಸು, ಎಲ್ಲ ಡಾಕ್ಯುಮೆಂಟ್ಸ್ ಇದ್ರೆ, ಯಾರು ಹೇಳಿದ್ರು ಎಲ್ಲ ರೆಡಿ ಇದ್ರೆ, ಡಾಕ್ಯುಮೆಂಟ್ಸ್ ಇದ್ರೆ ಯಾರು ಏನು ಪ್ರಶ್ನೆ ಮಾಡಲ್ಲ. ಇಲ್ಲದೆ ಓಡಾಡೋದು ತಪ್ಪು. ಈವನ್ ನಾವು ಯಾವುದೇ ಗಾಡಿ ಬಂದ್ರೂ RC ಬುಕ್ ಇಸ್ಕೊತೀವಿ. ಯಾಕೆ ಇಸ್ಕೊತೀವಿ? ಗೊತ್ತಿರೋರ ಹತ್ರ ಇಸ್ಕೊಳ್ಳಲ್ಲ, ಯಾರೇ ಬಂದರೂ ಕಂಪಲ್ಸರಿ RC ಬುಕ್ ಇಸ್ಕೊತೀವಿ. ಯಾಕಂತಂದರೆ ಗಾಡಿ ತಂದು ನಿಲ್ಲಿಸಿರ್ತಾರೆ, ಅವನು ಕಂಪ್ಲೇಂಟ್ ಕೊಟ್ಟ ಪೊಲೀಸ್ ಸ್ಟೇಷನ್ಗೆ ಅಂದ್ರೆ ನಾನೇನು ಹೇಳೋದು, ಇವರೆಲ್ಲ ಕರ್ಕೊಂಬಂದಿರೋ ಗಾಡಿ ತಂದು ಕೊಟ್ರೆ ಹಂಗಾಗೋದು. ಆ ಪರ್ಪಸ್ಗೆ ನಾವು ಕಂಪಲ್ಸರಿ RC ಜೆರಾಕ್ಸ್ ಕಾಪಿ ಇಸ್ಕೊತೀವಿ. ಜೆರಾಕ್ಸ್ ಕಾಪಿ ಇದ್ರೂ ನಾನು ಪ್ರೂವ್ ಮಾಡ್ಕೊಬೋದು ಸರ್, ಆ ಥರ. ಇಲ್ಲ ಸರ್ ಇವರು ಹಿಂಗೆ ಮಾಡಕ್ಕೆ ಬಿಟ್ಟಿತ್ತು ಅಂತ ಏನಾಗುತ್ತೆ ಗೊತ್ತಾ, ನಾವೇನು ಟಿವಿ ಮಾಡ್ಕೊಡಲ್ಲ ನಿಮ್ಮ ಹೆಸರು ಗಾಡಿ. ಹೌದು, ಫಾರ್ಮ್ಸ್ ಏನಾದ್ರು ಕಂಪ್ಲೇಂಟ್ ಬರೀ ಜಸ್ಟ್ ಏನು RC ಸೇಫ್ಟಿ. ನಮ್ದೇನು RC ಕಾರ್ಡ್ ಬಾಕ್ಸಲ್ಲಿ ಇಟ್ಟಿದ್ದೆ, ಯಾವತ್ತು ಬಾಕ್ಸಲ್ಲಿ. ಆಮೇಲೆ ಇನ್ನೊಂದು, ನಾನು ಇನ್ಶೂರೆನ್ಸ್ ಇಲ್ದಿರೋ ಗಾಡಿನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ನಾನು ಚೆಕ್ ಮಾಡ್ತೀನಿ, ನಿಮ್ಗೆ ಕೇಳೋದೇನು ಅವಶ್ಯಕತೆ ಇಲ್ಲ. ಮೊಬೈಲಲ್ಲಿ ಚೆಕ್ ಮಾಡಿದ್ರೆ ಇನ್ಶೂರೆನ್ಸ್ ಇಲ್ಲ ಅಂದರೆ, ಹಣ ಇನ್ಶೂರೆನ್ಸ್ ಇಲ್ಲ, ಏನಾರ ಹೆಚ್ಚು ಕಮ್ಮಿ ಆಯಿತು ಅಂದರೆ ಇನ್ಶೂರೆನ್ಸ್ ಇದ್ದರೆ ಕ್ಲೈಮ್ ಆಗುತ್ತೆ. ಈಗ ನಾವು ಮಾಡ್ತಿರೋದೇ ಬೆಂಕಿ ಕೆಲಸ ಅಲ್ವಾ, ಬಟ್ ಸೇಫಾಗಿ ಮಾಡ್ತೀವಿ ನಾವು. ಯಾವ ಕಸ್ಟಮರ್ಗೂ ಆಗಬಾರ್ದು. ಹಣ ಏನೋ ವಿಧಿ ಇಲ್ಲ ಗ್ರಹಚಾರಕ್ಕೆ ಆಯಿತು ಅಂದಾಗ ಅಟ್ಲೀಸ್ಟ್ ಸೇಫಾಗಿರ್ಬೇಕು ನಾವು. ಅಂದರೆ ಇನ್ಶೂರೆನ್ಸ್ ಇದ್ದರೆ ಮಾಡ್ಬೋದು, ಇನ್ಶೂರೆನ್ಸ್ ಇಲ್ಲ ಅಂದರೆ ಮಾಡಲಿಲ್ಲ ಅಂದರೆ ಆಗಲ್ಲ. ಆ ಥರ ವರ್ಸ್ಟ್ ಕಂಡೀಷನ್ ಅಲ್ಲ. ಏನು ಲೀಗಲಿಟಿ ಇನ್ಶೂರೆನ್ಸ್ ನಮ್ಮ ಸೇಫ್ಟಿಗೆ ಮಾತ್ರ. ನಾವು ಇನ್ಶೂರೆನ್ಸ್ ಕಟ್ತೀವಿ ಅನ್ನೋದಲ್ಲ. ಏನಾದ್ರು ಟಚ್ ಆಗಿದೆ ಪ್ರಾಬ್ಲಮ್ ಆಯಿತು ನಮ್ಮ ಸೇಫ್ಟಿ ಅದು. ಹೌದು ಹೌದು ಹೌದು, ನಮಗೆ ಪ್ರಾಬ್ಲಮ್. ಹೌದು ಹೌದು, ನಾವು ಮಾಡ್ಕೊಳ್ಳೇಬೇಕು. ಇನ್ಶೂರೆನ್ಸ್ ಇದ್ದರೆ ವರ್ಷ ಭಾಳ ತಪ್ಪು. ಇನ್ಶೂರೆನ್ಸ್ ಎಮಿಷನ್ ಇಲ್ಲ ಅಂದರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ. ಅದು 100-150 ರೂಪಾಯಿ ಅಷ್ಟೇ ಎಮಿಷನ್. ಹೌದು, ಅದೊಂದು ಎಮಿಷನ್ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ. ಹೌದೌದು, ಯಾರನ್ನ ಆ ಥರ ಇದ್ರೆ ಎಮಿಷನ್ FC ಇನ್ಶೂರೆನ್ಸ್ 3 ಮಾಡ್ಕೊಂಡು. ಹೌದೌದು, ಎಲ್ಲ ಡ್ರೈವಿಂಗ್ ಲೈಸೆನ್ಸ್ ಅನ್ಕೊಬಾರ್ದು. ಏನೂ ಆಗಲ್ಲ ಅನ್ನೋ ಕಾನ್ಸೆಪ್ಟ್ ಆಗಿರ್ಬಾರ್ದು. ಹೌದು, ಆಗಲಿ ಬಿಡಲಿ. ಅದು ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಬೇಸಿಕ್ ನೀಡ್ಸ್ ಅಲ್ಲಿ ಅದು ಮಾಡ್ಕೊಂಡೆ ಉತ್ತಮ. ಓಕೆ ಸರ್, ನೆಕ್ಸ್ಟ್ ಟೈಮ್ ನಿಮ್ಮೂರಿಗೆ ಬರ್ತೀನಿ ನಾನು. ಒನ್ ಟೈಮ್ ಆದಾಗ ಬಂದು ನಾನು ಅಲ್ಲಿ ಲೈವ್ ಆಗಿ ನೀವು ಹೆಂಗೆ ಯೂಸ್ ಮಾಡ್ತಿದ್ರ ಅಂತ ಒಂದಿನ ನಿಮ್ಮ ಜೊತೆ ಇದ್ಕೊಂಡು ಹೆಂಗೆಲ್ಲ ಮಾಡ್ತಾರೆ ಅಂತ ನಾನು, ಯಾಕಂದರೆ ಜನಗಳಿಗೆ ತೋರಿಸ್ಬೇಕು ಟೆಕ್ನಾಲಜಿ ಬಂದಿದೆಯಪ್ಪ, ಯೂಸ್ ಮಾಡ್ಕೊಳ್ಳೋದು ಅಷ್ಟೇ. ಫಸ್ಟ್ ಟೈಮ್ ಟೈರ್ ಹಾಕಿ ಮೇಲೆ ತುಂಬಿಸೋದು ಅದಕ್ಕೆ, ಅದನ್ನು ಚೀಲಗಳೆಲ್ಲ ಗೊಬ್ಬರ ಹಾಕ್ಬಿಟ್ಟು ಅದು ತುಂಬಿಸೋದು. ಈಗ ಆ ಥರ ಏನಿಲ್ಲ, ಆಟೋಮೆಟಿಕ್ ಇದ್ಮೇಲೆ ಹಾಕಿರ್ತಾರೆ. ಈಸಿ ಮೇಲೆ ಮಾಡ್ಕೊಂಡಿದ್ದೀವಿ, ಎಲ್ಲ ಈಸಿ ಮಾಡ್ಕೊಂಡಿದ್ದೀವಿ ನಾವು. ಇಲ್ಲ ಸರ್, ಜನಗಳಿಗೆ ನಾವು ಟೆಕ್ನಾಲಜಿನ ತೋರಿಸ್ತಾ ಇದ್ದೀವಿ. ಇನ್ನೂ ಇದರಲ್ಲಿ DJ ಅವ್ರು ಕೇಳ್ತಿದ್ದಾರೆ, DJಗೆ ನಾನು ಬಾಕ್ಸ್ ಮೇಲೆ ಎತ್ತಿ ದಬ ಅನಿಸಿ ಆಮೇಲೆ ಎಲ್ಲ ಕೆಲಸ ಆದಮೇಲೆ ಕೆಳಗೆ ಇಳಿಸ್ಕೊಂಡು ತಗೊಳ್ಬೇಕು, ಆ ಥರ ಎಲ್ಲ ಮಾಡ್ತಾ ಇದ್ದೀವಿ. ಮಾಡ್ಕೊಡ್ಬೋದು. ಹಾಂ,
ಅದು ಬೇರೆ ಥರ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಜನ ಯಾಕಂದರೆ ಈಗ ಗಣೇಶನ ಸೀಸನ್ ಬಂತು, ಹೌದು, ಈಗ ಬೇಕು ಆ ಥರದೆಲ್ಲ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ತಿಂಗಳು ಬೇರೆ ಏನೇ R&D ಬೇಕು ಸರ್, ನನಗೆ ಕಷ್ಟ ಆಗ್ತಾ ಇದೆ, ಇದ್ರಲ್ಲಿ ಬೇಕು, ಬೇರೆಯವ್ರಿಗೇನೋ ತೊಂದರೆ ಆಗ್ದಂಗೆ ನಾನು ಇದ್ರೊಳಗೆ ಮಾಡ್ಕೊಂತೀನಿ ಅಂದ್ರೆ ನಾವು ಮಾಡ್ಕೊಡೋಕೆ ರೆಡಿ ಇದ್ದೀವಿ. ಥ್ಯಾಂಕ್ ಯು ಸರ್, ಸಿಗೋಣ ಮತ್ತೆ.